ಹಿಂದಿನ ಸಂಚಿಕೆಯಲ್ಲಿ ಶಂಭು ಎಂದು ಅವನ ಹೆಸರೇ? ಹ್ಞೂ, ಬರಿಯ ಪಾಪದ ಹುಡುಗನಿದ್ದ ನೋಡಿ. ನನ್ನ ಶಂಕರಿಯ ಮೊದ್ದುತನವೇ ಅವನಲ್ಲಿತ್ತು ಅಂತ ನಮ್ಮ ಮಾಣಿಯು ಕೊನೆಗೆ ಸಹವಾಸ ದೋಷದಿಂದ ನಮ್ಮ ಮನೆಗೆ ದೂರವಾಗಿ ಬಿಟ್ಟ. ಓದುವುದಕ್ಕೆಂದು ಪುತ್ತೂರಿಗೆ ಹೋದ. ಓದುತ್ತಾ ಹೋದಂತೆ ಅವನು ಮನೆಗೆ ಬರುವುದೇ ಕಡಿಮೆಯಾಯಿತು. ರಜೆಗಾದರೂ ಒಮ್ಮೆ ಊರಿಗೆ ಬಂದು ತಾಯಿಯನ್ನು ನೋಡಿಕೊಂಡು ಹೋದರೆ ಸಾಕೆಂದೆನಿಸಿತು ನನಗೆ. ಕೊನೆಗೆ ದೂರವಾದ ವಸ್ತು ದೂರವೇ ಆಯಿತು. ಈಗ ಅವನ ಸುದ್ದಿಯನ್ನೇ ಕೇಳದೆ 10 ವರ್ಷಗಳಾದವು. BA ಆಗಿ LLB ಮುಗಿಸಲು ಮುಂಬೈಗೆ ಹೋದ. ಅದರೊಳಗಾಗಿ ಅವನಿಗೆ ಲಗ್ನ ಮಾಡಿಸಬೇಕು ಎಂಬ ನಮ್ಮ ಹಂಬಲವನ್ನು ನಿರಾಕರಿಸಿಬಿಟ್ಟ. ಹಾಗೆ ಲಗ್ನವಾಗಿದ್ದರೆ ಹೆಂಡತಿಯ ಮೇಲಿನ ವ್ಯಾಮೋಹಕ್ಕಾದರೂ ಊರಿಗೆ ಬರುತ್ತಿದ್ದನೋ ಏನೋ. ಈಗ ಅದೂ ಇಲ್ಲ. ಪಾಪ, ತಮ್ಮ ಮಗನ ವ್ಯಸನದಿಂದ ಗೋಪಾಲಯ್ಯನವರ ಮೋರೆ ಕಳೆಗುಂದಿತು. ಅವರ ಕಣ್ಣೀರು ನದಿಯ ನೀರನ್ನು ಬಿಸಿಗೊಳಿಸಲೆತ್ನಿಸಿತು. ಅದಾದರೂ ಬಿಸಿಗೊಂಡಿತು. ಮಗನ ಎದೆ ತಮಗಾಗಿ ಬಿಸಿಯಾಗಲಾರದು ಎನಿಸಿರಬೇಕು ಅವರಿಗೆ. ಬಲು ಹೊತ್ತಿನ ತನಕ ಅವರು ಮೌನವಾಗಿ ಕುಳಿತಿದ್ದರು. ನನಗೆ ಮನೆಯ ಯಜಮಾನಿಯ ಮಾತಿನ ನೆನಪು ಬಂದು, ನಿಮ್ಮವರು ಬೇಗ ಬನ್ನಿ, ಮಾತಿನಲ್ಲಿ ಹೊತ್ತು ಮರೆಯಬೇಡಿ ಎಂದಿದ್ದಾರಲ್ಲ, ಹೋಗುವ ಎಂದೆ. ನಿಜ, ನನಗೆ ಈ ನೆನಪು ಬಂತೆಂದರೆ ಗಳಿಗೆಯಲ್ಲ, ದಿನವೇ ಕಣ್ಮರೆಯಾಗುತ್ತದೆ. ಗಂಡುಸಾದ ನನಗೇ ಹೀಗಾದ ಮೇಲೆ ಅವಳ ಹೃದಯ ಏನಾಗಬೇಡ. ಆದರೆ ಫಲವೇನು? ಅವನು ತಿರುಗಿ ನಮ್ಮ ಮನೆಗೆ ಬಂದಾನು ಎಂದು ಅನಿಸುವುದಿಲ್ಲ. ಬರಬೇಕಿಲ್ಲ. ವರ್ಷಕ್ಕೊಂದು ಕಾಗದವನ್ನಾದರೂ ಹಾಕಬಹುದಿತ್ತು. ನೀವೀಗ ನಮ್ಮ ಸ್ಥಿತಿಯನ್ನು ನೋಡಿದಿರಲ್ಲ. ಅವನು ವಕೀಲಿಗಾಗಿ ಜೋತು ಬೀಳದಿದ್ದರೂ ಇಲ್ಲಿ ಜೀವನ ಸಾಗಿಸಬಹುದು. ಪರರ ಹಂಗಿಲ್ಲದೆ ಉಂಡು ತಿಂದು ಇಲ್ಲಿರಬಹುದು. ಆದರೆ ದೇವರು ಹಣೆಯಲ್ಲಿ ಏನೇನು ಬರೆದಿದ್ದಾನೋ ನಾವಿಬ್ಬರಿದ್ದೇವೆ. ಇಬ್ಬರೂ ಒಂದೇ ಗಳಿಗೆಗೆ ತೀರಿಕೊಂಡರೆ ಯಾವ ಚಿಂತೆಯೂ ಇಲ್ಲ. ಅಂಥ ಸಾವು ಸ್ವರ್ಗವೇ. ಆದರೆ ಯಮನ ಮನಸ್ಸಿಗೆ ಬಂದು ಜತೆಗೆಟ್ಟ ಜೋಡಿ ಉಳಿಯುವುದಾದರೆ ಆಗ ಉಳಿದವರ ಪಾಡೇನು? ಏಕಾಕಿ ಜೀವನವನ್ನು ಕುರಿತು ನಾನು ಕೇಳಿದ ಪ್ರಶ್ನೆಗಳೇ ಅವರಲ್ಲಿ ಅಂಥ ನೆನಪನ್ನು ಕೆರಳಿಸಿ ಈ ತೆರನಾದ ಆತ್ಮಕಥೆಗೆ ಕಾರಣವಾಯಿತು. ಅವರ ಚಿಂತೆಯು ಅವರನ್ನು ಯಾವ ಜೀವವೂ ಕೊರೆಯುತ್ತಿದ್ದಿರಬೇಕು. ಆದರೆ ದೇವರ ಇಚ್ಛೆಯೇ ಹಾಗಿದ್ದರೆ ಯಾರೇನು ಮಾಡಿಯಾರು ಎಂಬ ಒಪ್ಪಿದ ತೀರ್ಮಾನದಿಂದ ಅಲ್ಲಿಂದಿದ್ದರು. ಮುಂದೆ ಅವರು ಮಾತನಾಡದೆ ಮನೆಗೆ ಹೊರಟರು. ನಾನು ಮೌನವಾಗಿ ಅವರನ್ನು ಹಿಂಬಾಲಿಸಿದೆ. ನಾನು ಮುಂದೆ ಮಾತಿಲ್ಲದೆ ಮನೆಯ ಕಡೆಗೆ ಸರಿದುದಾಯಿತು. ಆ ದಿನ ಅವರ ಆಗ್ರಹದ ಮೇರೆಗೆ ಪಯಣ ಮುಂದುವರಿಸಲಿಲ್ಲ. ಇನ್ನೊಂದು ಜೀವಕ್ಕೆ ನನ್ನಿಂದ ಸ್ವಲ್ಪವಾದರೂ ತೃಪ್ತಿ ಬಂತಲ್ಲ ಎಂಬ ಹಿಗ್ಗುಂಟಾಯಿತು. ಆದರೆ ಆ ಬಗೆಯಲ್ಲಿ ಎಷ್ಟು ದಿನಗಳ ಕಾಲ ಅಲ್ಲಿ ಇರಬಹುದು? ಮಾನವನ ಸ್ನೇಹದ ಅವರ ಬಯಕೆಗೆ ಒಂದು ಗಳಿಗೆಯಾದರೂ ಅವಕಾಶ ಕೊಟ್ಟಿನಲ್ಲ ಎಂಬ ಭಾವನೆ ನನಗೆ. ಆ ಭಾವನೆಯಿಂದ ಪ್ರೇರಿತವಾದ 100 ಕನಸುಗಳು ದಾರಿಯಲ್ಲಿ ನನಗೆ ಕಾಣಿಸಿಕೊಂಡವು. ಆ ಊರಿನ ಸುಂದರ ಆವರಣದಲ್ಲಿ ಶಂಕರಿ ಗೋಪಾಲಯ್ಯನವರು ಹೊಸ ದಂಪತಿಗಳಾಗಿ ಬದುಕಿದ ಬಗೆಯನ್ನು ಮನದಲ್ಲಿ ಚಿತ್ರಿಸತೊಡಗಿದೆ. ಆ 2 ಜೀವಗಳು ಎಷ್ಟು ಎರಗವಾಗಿ ಒಂದರೊಡನೊಂದು ಬೆರೆತಿರಬಹುದು. ಹಾಗೆ ಹಗಲಿರುಳು ಹೊಸ ಸಮ್ಮೇಳದಲ್ಲಿ ಕಾಲಿರಿಸಿ ಮುಂದಿನ ಬಾಳಿನ ಎಂತೆಂಥ ಸವಿ ಕನಸುಗಳನ್ನು ಕಂಡಿರಬಹುದು ಎನಿಸಿತು ನನಗೆ. ಅವರ ಸಂತಾನ ಕವಲೊಡೆದು ಮಗಳು ಮಗ ಹುಟ್ಟಿ ಸಂತೋಷ ಇಮ್ಮಡಿಸಿದ ಬಗ್ಗೆ, ಮಗಳ ಮದುವೆಯ ಹರ್ಷ, ಈ ಚೆಲುವನ್ನು ಮಗಳ ಅಕಾಲ ಮೃತ್ಯು ಕೆಡಿಸಿದ ಬಗೆಯನ್ನೆಲ್ಲ
ಎಣಿಸತೊಡಗಿದೆ. ನಾನು ಅವರ ಮನೆಯ ನೀರಿನ ಕಾಲುವೆಯನ್ನು ಸೇರುವ ಗಳಿಗೆಗೆ ಅವರ ಮಗನ ರೂಪ ಗುಣಗಳನ್ನು ನನ್ನ ಕಣ್ಣ ಮುಂದೆ ಕಟ್ಟಿಕೊಳ್ಳಲೆತ್ನಿಸುತ್ತಿದ್ದೆ. ಅವನ್ನೆಲ್ಲ ಎಣಿಸುತ್ತಿದ್ದ ಹಾಗೆಯೇ ಅವರ ಹುಡುಗ ಶಂಭು ನನ್ನ ಜೀವನದಲ್ಲಿಯೂ ಸಂಧಿಸಿದಂತೆ ಕಂಡಿತು. ಯಾವುದೋ ಊರಲ್ಲಿ ಯಾವುದೋ ದಿನ ಆತ ನನ್ನ ಮುಂದೆ ಮಿಂಚಿ ಮಾಯವಾಗಿದ್ದಂತೆ ಅನಿಸಿತು. ಆಗ ಆತ ಹುಡುಗನಾಗಿರಲಿಲ್ಲ, ತಾರುಣ್ಯದಿಂದ ತುಂಬಿಕೊಂಡಿದ್ದು, ನಗು ಉತ್ಸಾಹಗಳಿಂದ ಪೂರ್ಣನಾಗಿದ್ದಂತೆ ಕಂಡಿತು. ಜೀವನದ ಹಿಗ್ಗು ಏನೋ ಒಂದು ಬಗೆಯಿಂದ ಅವನನ್ನು ನನ್ನ ಮರುಳಿಗೆ ಸಿಕ್ಕಿಸಿಕೊಂಡು ಈ ಭ್ರಾಂತಿಯಲ್ಲೇ ತನ್ನ ತಂದೆ ತಾಯಿಗಳನ್ನು ಮರೆಯಿಸಿರಬೇಕು ಎನಿಸಿತು. ಈ ಚಿತ್ರವನ್ನೇ ಇನ್ನೊಮ್ಮೆ ನೆನೆದು ಅವನ ಸ್ನೇಹ ಸಂಧಾನಗಳು ಎಲ್ಲಿ ಆದದ್ದು ಎಂದು ಸ್ಮರಿಸುತ್ತಿರುವಾಗ ಶಂಕರಮ್ಮ ಧ್ವನಿಯೊಡೆದಳು. ಹಾ, ಅಡುಗೆ ತಣಿಯುವಲ್ಲಾಯಿತು, ಅದಕ್ಕೆ ಮೈಮರೆತು ಮಾತನಾಡುತ್ತಿರಬೇಡಿ ಅಂದದ್ದು. ಆದರೆ ನೀವು ಮಾತ್ರ ನಿಮ್ಮ ತುದಿಬುಡವೆಲ್ಲದ ಮಾತಿನ ಅಂಕರಿನಲ್ಲಿ ಊಟವನ್ನೂ ಮರೆತು ಮನೆಗೆ ಬಂದವರಿಗೂ ತಣಿದ ಅನ್ನ ಉಣಿಸುವಂತೆ ಮಾಡಿದಿರಿ ಎಂದಳು. ತುಂಬಾ ಹೊತ್ತಾಯಿತಲ್ಲವೇ ಎಂದೆ ನಾನು. ನಿಮಗೆ ತುಂಬಾ ಹಸಿವು ಆಗಿರಬಹುದು, ಅದಕ್ಕೇನೆ ಇವರಿಗೆ ಬರುವಾಗ ತಡ ಮಾಡಬೇಡಿ ಅಂದದ್ದು. ಅವರು ಒಮ್ಮೊಮ್ಮೆ ಮಾತಿಗಿಳಿದರೆ ಊರನ್ನೇ ಮರೆಯುತ್ತಾರೆ. ನಿತ್ಯವೂ ಯಾರು ಮಾತನಾಡಲು ಸಿಗುತ್ತಾರೆ ಶಂಕರಿ ಎಂದರು ಗೋಪಾಲಯ್ಯ ನಗುತ್ತಾ. ಅವರ ನಗುವಿನಲ್ಲಿ ತುಂಬ ವ್ಯಥೆಯೂ ಕೂಡಿತ್ತು. ತಮ್ಮ ಮಕ್ಕಳ ವಿಯೋಗದ ದುಃಖವೆಲ್ಲವೂ ಒಮ್ಮೆಂದೊಮ್ಮೆಗೆ ಕಲೆತು ಅವರ ಕಣ್ಣು ತುಟಿಗಳೆಲ್ಲವುಗಳ ಮೇಲೆ ಕುಳಿತಂತಿತ್ತು. ಗಂಡನ ನಗುಮಾತಿನ ಹಿಂದೆ ಹುದುಗಿದ ನೋವನ್ನು ಸಹವಾಸದಿಂದ ತಿಳಿಯಬಲ್ಲವಳಾದ ಆಕೆ, ನೀವು ಬಂದವರಿಗೆ ಹೇಗೆ ಕಾಣುತ್ತದೋ ನನಗಾಗಲಿ ಅವರಿಗಾಗಲಿ ಒಂದೇ ಒಂದು ಚಿಂತೆ ಇದೆ ನೋಡಿ, ಮಗುವನ್ನು ಒಮ್ಮೆಯಾದರೂ ಕಾಣಬೇಕೆಂಬ ಹಂಬಲ. ಆದರೆ ಅವನಿಗೂ ನಮ್ಮ ಚಿಂತೆ ಉಂಟಾಗಬೇಕಲ್ಲ. ಹಿರಿಯರನ್ನು 10 ವರ್ಷಕ್ಕೊಮ್ಮೆಯಾದರೂ ನೋಡಬೇಕೆಂಬ ಬಯಕೆಯಾಗಬೇಕಲ್ಲ ಎಂದಳು. ನಾನು ಅವರ ದುಃಖಕ್ಕೆ ಸಮಾಧಾನವನ್ನು ತರುವವನಂತೆ, ಬಾರದೆ ಎಲ್ಲಿಗೆ ಹೋಗುತ್ತಾನಮ್ಮ, ಬಂದೇ ಬಂದಾನು, ಇಂದಲ್ಲ ನಾಳೆಯಾದರೂ ಬಂದಾನು ಎಂದೆ. ನಾವಿಬ್ಬರು ಕಾದಿರಿಸಿದ ಊಟವನ್ನು ಮುಗಿಸಲು ಹೋದೆವು. ಆ ಊಟ ತೀರಾ ಸವಿಯಾಗಿದ್ದಿರಬೇಕು. ಹಾಲು ಹಯನುಗಳಿಗೆ ಕಡಿಮೆ ಇಲ್ಲದ ಮನೆಯವರದು. ಆಕೆ ಎಲೆಗಳ ಮೇಲೆ ಎಷ್ಟೋ ಪದಾರ್ಥಗಳನ್ನು ಬಡಿಸಿದ್ದಳು. ನನಗೆ ಅವುಗಳ ಪರಿವೆಯೇ ಉಂಟಾಗಲಿಲ್ಲ. ಹಿಂದಣ ರಾತ್ರಿ ನಿದ್ರೆಯಿಂದಾಗಿ ಊಟದ ವಿವರಗಳನ್ನು ಮರೆತಿದ್ದೆ. ಈಗ ಎಚ್ಚರವಾಗಿದ್ದು ನನ್ನ ಜರಿವು ಜಡವಾಯಿತು. ಹಿಂದೆ ನಿದ್ರೆಯೂ ನನ್ನನ್ನು ಆವರಿಸಿತ್ತು. ಈಗ ಆ ದಂಪತಿಗಳನ್ನು ಕುರಿತಾದ ಚಿಂತೆ ಕಾಡುತ್ತಿತ್ತು. ಊಟ ಮುಗಿಯಿತು. ನಾವಿಬ್ಬರು ಹೊರಕ್ಕೆ ಬಂದು ಚಾವಡಿಯಲ್ಲಿ ಕುಳಿತೆವು. ವೇಳೆಯದ ಸೇವೆ ತೊಡಗಿತು. ಶಂಕರಮ್ಮನು ಊಟ ಮುಗಿಸಿ ನಮಗಿಂತ ತುಸು ದೂರದಲ್ಲಿ ಕುಳಿತಳು. ತನ್ನ ಬಳಿಗೆ ಎಲೆ, ಅಡಿಕೆ, ಹರಿವಾಣವನ್ನೂ ಸೆಳೆದುಕೊಂಡು ತಾಂಬೂಲದ ಸೇವೆ ನಡೆಸಿದಳು. ಅಲ್ಲಿಂದ ಮನೆಯ ಕರುವಿಗೆ ಕಾಲು ಬೇನೆ ಎಂಬ ನೆನಪಾಗಿ ಅದರ ಉಪಚಾರಕ್ಕೆ ಹೋದಳು. ಗೋಪಾಲಯ್ಯ ಅಂಗಳಕ್ಕಿಳಿದು ಅಲ್ಲಿದ್ದ ಮೆಟ್ಟು ಕತ್ತಿಯೊಂದನ್ನು ಎಳೆದುಕೊಂಡು ಅದರ ಮೇಲೆ ಕುಳಿತರು. ರಾಶಿಯ ಅಡಿಕೆಗಳನ್ನು ಒಂದೊಂದಾಗಿ ತೆಗೆದು ಸಿಪ್ಪೆ ಸುಲಿಯತೊಡಗಿದರು. ಅಷ್ಟೇನು ದೊಡ್ಡ ಅಡಿಕೆ ರಾಶಿಯಲ್ಲಿ ಇದ್ದಿರಲಿಲ್ಲ. ಅಲ್ಲದೆ ಮನೆಯ ಆಳುಗಳು ಆ ಕೆಲಸ ಮಾಡಿ ಮುಗಿಸಬಹುದಾಗಿತ್ತು. ಆದರೆ ಉದ್ಯೋಗವಿಲ್ಲದೆ ಸಮಯ ಕಳೆಯುವುದು ಅವರ ಜೀವಕ್ಕೆ ಒಗ್ಗದ ಸಂಗತಿ. ಇತ್ತ ಕತ್ತಿಯಿಂದ ಸುಲಿದ ಅಡಿಕೆಗಳು ಒಂದೊಂದಾಗಿ ಬುಟ್ಟಿಗೆ ಬೀಳುತ್ತಿರುವಂತೆ ಬಾಯಿಯಿಂದಲೂ ನುಡಿಯೊಂದೊಂದು ಉದುರುತ್ತಲೇ ಇತ್ತು. ಈ ಕೆಲಸದ ನಡುವೆ ಗೋಪಾಲಯ್ಯನಿಗೆ ತನ್ನ ವಾಗ್ದಾನದ ನೆನಪಾಯಿತು.
ಬೇಡ, ಅಡಿಕೆಯ ಕೆಲಸ ಇಲ್ಲಿಗೆ ಸಾಕು, ನಿಮ್ಮನ್ನು ನಾನು ಕಾಟು ಮೂಲೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದಿದ್ದೆ. ಅಲ್ಲಿನ ತೋಟಕ್ಕೆ ಬೇಸಿಗೆಯಲ್ಲಿಯೂ ನೀರು ಬೇಡ, ಯಾವಾಗಲೂ ಅಲ್ಲಿ ನೆಲ ತಂಪಾಗಿಯೇ ಇರುತ್ತದೆ. ಅಲ್ಲಿ ಸ್ವಲ್ಪ ಬಯಲುಗದ್ದೆಯೂ ಇದೆ, ಹಾಗೆ ಸ್ವಲ್ಪ ಕಬ್ಬು, ಭತ್ತ ಎಲ್ಲವನ್ನೂ ಬೆಳೆಸುತ್ತಿದ್ದೇವೆ. ಅವೆಲ್ಲವುಗಳ ಮೇಲೂ ತನಿಖೆ ನಮ್ಮ ನಾರಾಯಣನಿಗೆ ಎಂದರು. ಆಗಲಿ, ಹೋಗುವುದಾದರೆ ಹೋಗುವ. ನಿಮ್ಮ ಊರಿನಲ್ಲಿ ಎಲ್ಲಿ ಸಂಚರಿಸಿದರೂ ದೇವಲೋಕದಲ್ಲಿ ತಿರುಗಿದ ಹಾಗೆ ಕಾಣುತ್ತದೆ. ಇಲ್ಲಿನ ನೀರು, ಸಸ್ಯಗಳ ಸಮೃದ್ಧಿ ಇನ್ನೊಂದು ಕಡೆ ಕಂಡಿಲ್ಲ. ಇಂಥ ಸುಂದರವಾದ ಸ್ಥಳವನ್ನು ಬಿಟ್ಟು ಜನರು ಎಂಥೆಂಥ ಬರಡು ಬೆಂಗಾಡುಗಳಲ್ಲಿ ವಾಸ ಮಾಡುತ್ತಾರಲ್ಲ ಎಂದು ನಾನು ನನ್ನ ವಿಸ್ಮಯ ವ್ಯಥೆಗಳನ್ನು ಸೂಚಿಸಿದೆ. ನನ್ನೊಂದು ಭಾವ ನನ್ನಿಂದ ಆ ರೀತಿ ನುಡಿಸುತ್ತಿದ್ದರೆ ಇನ್ನೊಂದು ಬದಲನ್ನೇ ಯೋಚಿಸುತ್ತಲಿತ್ತು. ಅಂಥೊಂದು ನೆಲವನ್ನು ನನಗೆ ಯಾರಾದರೂ ಉಂಬಳಿ ಕೊಟ್ಟರೆ ನಾನು ಅಲ್ಲಿಗೆ ಹೋಗಿ ವಾಸವಾಗಿರುತ್ತಿದ್ದೆ ಎನ್ನಲಾರೆ. ಮಾನವನ ಎಟುಕು ಹಿಡಿತಗಳನ್ನು ಮೀರಿ ನಿಂತಂತೆ ಆ ಊರಿನ ಬೆಟ್ಟ ಹಳ್ಳಿಗಳು ನನಗೆ ಕಾಣಿಸುತ್ತಿದ್ದವು. ಪ್ರತಿಯೊಂದು ಹೊಳೆಯೂ ಹಳ್ಳವು ಕೈಗೆ ಸಿಕ್ಕದೆ ಓಡುವ ಚೆಲುವಿನ ಮಿಂಚುಬಳ್ಳಿಯಾಗಿತ್ತು. ತಿಳಿಯಾಗಿ ನಕ್ಕು ಹರಿಯುವ ಅವುಗಳ ನೀರು ಎಂಥ ಗಂಡು ಶಿಲೆಯನ್ನೂ ಕೊರೆದು ಕಟೆದು ಉರುಟು ಮಾಡುವ ಶಕ್ತಿಯುಳ್ಳದ್ದಾಗಿತ್ತು. ಹೊಸದಾಗಿ ಹುಟ್ಟಿದ ಅಬ್ಬಿಯ ನೀರು ಬಾಳಿಗಿಂತ ಹರಿತವಾಗಿತ್ತು. ಆ ನಾಡಿನ ಕನ್ನಿಯರೇ ಹೀಗಾದ ಮೇಲೆ ಅಲ್ಲಿನ ಗಂಡುಗಣ ಹೇಗಿರಬೇಡ? ಪ್ರತಿಯೊಂದು ಬೆಟ್ಟವೂ ದೆವ್ವದಂತೆ ತಲೆ ಎತ್ತಿ ನಿಂತಿದೆ. 5 ಅಡಿ ಗಾತ್ರದ ಮನುಷ್ಯ ಜೀವವನ್ನು ಇರುವೆ ಎಂದು ತಿಳಿದು ಅಣಕಿಸುತ್ತಿದೆ. ಅಂಥ ಬೆಟ್ಟಗಳ ಎಡೆಯಲ್ಲಿ ಈ ಮನುಷ್ಯ ತನ್ನ ಆಳ್ತನವನ್ನು ಮರೆಯಿಸಲು ನಿಂತರೆ ಅವನಿಗೆ ಜಯವೆಲ್ಲಿಯದು? ಅವನ ಪರಮ ಕೃತಿಯಾದ ಅಡಿಕೆಯ ಮರ ಕೂಡ ಕಣಿವೆಯ ಪಾಲಿಗೆ ಪುಟ್ಟ ಹುಲ್ಲಿನ ಗಿಡವಾಗಿದೆ. ಈ ನಾಡು ಮನುಷ್ಯನನ್ನು ಕೆಣಕುವುದಕ್ಕಾಗಿಯೇ ನಿಂತಿದೆ ಎಂದು ನನಗನಿಸುತ್ತಿದ್ದಾಗಲೇ ಗೋಪಾಲಯ್ಯ ಕಾಟು ಮೂಲೆಯ ವಿಚಾರ ಮಾತನಾಡಿದ್ದು. ನನ್ನ ವಿಚಾರ ಸರಣಿ ಅಡ್ಡ ಹರಿದುದರಿಂದ ನಾನು ಮಾತನಾಡಲಿಲ್ಲ. ಅದನ್ನು ಕಂಡು ಅವರು, ಏನು ಬೆಳಗಿನ ತಿರುಗಾಟದಿಂದ ಆಯಾಸವಾಯಿತೇ? ಹಾಗಾದರೆ ಸ್ವಲ್ಪ ಒರಗಿಕೊಳ್ಳಿ ಎಂದರು. ನನಗೆ ನಾಚಿಕೆಯಾಯಿತು. ನನ್ನ ಇಮ್ಮಡಿ ಪ್ರಾಯದ ಅವರು ಇನ್ನೂ ಅರಣ್ಯದೊಡನೆ ಕಾದಾಡುತ್ತಲೇ ಇದ್ದಾರೆ, ವಿರಾಮವಿಲ್ಲದೆಯೇ ದುಡಿಯುತ್ತಲೇ ಇದ್ದಾರೆ. ನಾನು ಮಾತ್ರ ಬೆಳಗಿನ ಬೆಟ್ಟದ ಸಂಚಾರದಿಂದ ಸೋತವನಾಗಬೇಕೇ? ಹೀಗೆಂದು ಹೆಮ್ಮೆ ತಾಳಿ ನನಗೆ ನಿದ್ದೆಯೂ ಬೇಡ, ಏನೂ ಬೇಡ. ನಿಮ್ಮೂರಿಂದ ಹೊರಡುವ ಮೊದಲು ಯಾವ್ಯಾವ ಮೂಲೆಗಳನ್ನೆಲ್ಲ ನೋಡಬೇಕೋ ಅವನ್ನು ನೋಡಿಯೇ ಹೊರಡುತ್ತೇನೆ ಎಂದೆ. ತಿರುಗಿ ಸಂಚಾರಕ್ಕೆ ಹೊರಡಲು ಸಿದ್ಧರಾದರು. ಮಧ್ಯಾಹ್ನದ ಕಾಯಿ ಹುಳಿ ಕರಗುವ ಮೊದಲೇ ಕಾಫಿಯ ಗುಡಾಣ ಮುಂದೆ ಬಂದಿತು. ತಿರುಗಿ ಎಲೆಯ ಮೇಲೆ ಬಾಳೆಯ ಹಣ್ಣುಗಳೂ ಉರುಳಾಡಿದವು. ಮಳೆಗಾಲವಾದರೆ ಹಲಿಸಿದ ಹಣ್ಣಿನ ಸಮೃದ್ಧಿ ನಮಗೆ, ಈಗ ಬಾಳೆಯ ಹಣ್ಣೇ ಗತಿ ಎಂದು ಉಪಚರಿಸಿದರು. ನಾನು ಹಣ್ಣನ್ನು ಬಿಟ್ಟು ಬರೀ ಕಾಫಿ ಕುಡಿದುದನ್ನು ಕಂಡು ಗೋಪಾಲಯ್ಯ, ನಿಮ್ಮ ಈ ಪ್ರಾಯದಲ್ಲಿ ನಾನು ಕಲ್ಲು ತಿಂದು ಕರಗಿಸುತ್ತಿದ್ದೆ ಎಂದರು. ನಾನು ನಕ್ಕೆ. ನೀವು ಹಗಲೆಲ್ಲ ಮೈಗೆಲಸ ಮಾಡಿ ದುಡಿಯುವವರು, ಎಷ್ಟು ಉಂಡರೂ ಜೀರ್ಣವಾಗಬಹುದು. ನಾನು ಕೂತಲ್ಲೇ ಕೂತಿರುವ ಬರಿಯ ಕುರ್ಚಿಯ ರಾವುತ, ಇಷ್ಟನ್ನು ತಿಂದರೇನೇ ಅರಗಿಸುವುದು ಕಷ್ಟ ಎಂದೆ. ಗೋಪಾಲಯ್ಯ ನಡುವಿಗೆ ಪಂಚೆಯನ್ನು ಬಿಗಿದರು, ಮೂಗಿಗೆ ನಸ್ಯ ಏರಿಸಿದರು. ತೋಟ ಹಾದು ಅದರ ಮಗ್ಗುಲ ಬರೆಯನ್ನೇರಿ, ದೇರಣ್ಣ, ಕಾಟು ಮೂಲಿಗೆ ಬರುತ್ತೀಯಾ ಎಂದು ಕೂಗಿ ಕೇಳಿದರು. ಅವರ ಕಂಬು ಕಂಠ 4 ಸುತ್ತಲಿನ ಗುಡ್ಡಗಳಿಗೆ ಬಡಿದು ದೇರಣ್ಣ, ದೇರಣ್ಣ ಎಂದು ಮರುಕಳಿಸಲು, ಕರೆದಿರಾ? ಬರುತ್ತೇನೆ ಎಂದು ದೇರಣ್ಣನೂ ಉತ್ತರವನ್ನು ಸಲೀಸಿದ. ತನ್ನ ಧ್ವನಿಯನ್ನೇರಿಕೊಂಡು ಬಂದವನಂತೆ
ತಕ್ಷಣ ಸಿದ್ಧನಾದ ಗೋಪಾಲಯ್ಯನವರು ದೇರಣ್ಣನನ್ನು ಕಂಡು, ದೇರಣ್ಣ, ಪೇಟೆಯಿಂದ ನಮ್ಮ ಈ ಹೊಸ ಸ್ನೇಹಿತರು ಬಂದಿದ್ದಾರಲ್ಲ, ಅವರಿಗೆ ನಮ್ಮ ಗ್ರಾಮವನ್ನೆಲ್ಲ ತೋರಿಸುವ ಎಂದಿದ್ದೇನೆ. ನಿನಗೆ ಬೇರೆ ಏನೂ ಕೆಲಸವಿಲ್ಲದಿದ್ದರೆ ಬಾ, ಕಾಟುಮೂಲಿಗೆ ಹೋಗಿ ಬರುವ ಎಂದರು. ಕೆಲಸವೇನೋ? ಮಣ್ಣು ಬಿತ್ತಾಯಿತು, ಬೇಲಿಯಾಯಿತು, ಇನ್ನು ಕೊಯ್ಲಿನ ತನಕ ನುಸಿ ಹೊಡೆದರಾಯಿತು. ಈ ವರ್ಷ ನನಗೆ ಕಬ್ಬು ನಡುವ ತ್ರಾಸ ಹೇಗೂ ಇಲ್ಲವಲ್ಲ. ನಮ್ಮೂರಲ್ಲಿ ಈ ದೇರಣ್ಣ ಕಬ್ಬು ಬೆಳೆಸುವುದರಲ್ಲಿ ಹುಷಾರು ಎಂದಿತ್ತು. ಈ ವರ್ಷ ಅವನೂ ಸಹ ಕಬ್ಬು ಮಾಡಲಿಲ್ಲ. ನಾನೇನು ಸ್ವಲ್ಪವನ್ನು ಮನೆಯ ಖರ್ಚಿಗೆಂದು ಮಾಡಿದ್ದೇನೆ. ದೇರಣ್ಣ ಬೆಳೆಸುವುದು ಮಾರಾಟಕ್ಕೆ, ಬೆಲ್ಲದ ಮಣಕ್ಕೆ 6 ಪಾವಲಿಯೂ ಬಾರದಿದ್ದರೆ ಬೆಲ್ಲ ಮಾಡಿ ತಲೆಗೆ ಮೆತ್ತಿಕೊಳ್ಳಬೇಕಷ್ಟೆ. ಆಗ ದೇರಣ್ಣನಿಂದ, ನಿಮ್ಮ ಹಾಗೆ ಮನೆಯ ಖರ್ಚಿಗೆ ನಾನು ಬೆಳೆಸಬಹುದಿತ್ತು, ಆದರೆ ನಿಮ್ಮ ಬ್ರಾಹ್ಮಣರಿಗಿದ್ದಷ್ಟು ಬೆಲ್ಲದ ಖರ್ಚು ನಮಗಿದೆಯೇ? ಅಲ್ಲದೆ ಕಾಲಗತಿ ಕೆಡುತ್ತಾ ಬಂದಿದೆ. ಕಳೆದ ವರ್ಷ ಅರ್ಧ ಎಕರೆಯಲ್ಲಿ ಕಬ್ಬು ನೆಟ್ಟು 10 ಮೊಣಗಳೂ ಬರಲಿಲ್ಲ. ಅಹುದು, ವರ್ಷವೆಲ್ಲ ನೆಟ್ಟು ಬೆಳೆಸಿ ಕಾದು ಕಬ್ಬು ಕೈಗೆ ಬರುತ್ತದೆ ಎನ್ನುವಾಗ ಹಂದಿ ಕಾಡಾನೆಗಳಿಗೆ ಅವನ್ನು ಬಲಿ ಕೊಡಬೇಕಾಗಿ ಬಂದರೆ ಯಾರಿಗೆ ಮನಸ್ಸು ಬಂದಿತು? ಯಾರಿಗೆ ಆ ಕೆಲಸ ಪೂರೈಸಿತು? ನನಗೆ ದೇರಣ್ಣನ ಸಾಗುವಳಿ ಕಥೆಯನ್ನು ಕೇಳಿ ತುಂಬಾ ಕಾತರ ಕಾಣಿಸಿತು. ಗೋಪಾಲಯ್ಯನವರು ದೇರಣ್ಣನು ಕಾಡಾನೆಯ ಕುರಿತು ಹೇಳಿದ ಮಾತುಗಳನ್ನು ಕೇಳಿ, ದೇರಣ್ಣ, ನನ್ನಲ್ಲಿ ತಂದ ತೋಟಗಳೆಲ್ಲವೂ ಮುಗಿದಿವೆ, ನಿನ್ನ ಕೋವಿಯನ್ನು ತೆಗೆದುಕೋ. 1 ಅಲ್ಲವೇ 2 ತೋಟಗಳು ಜಾಸ್ತಿಯಾಗಿಯೇ ಇರಲಿ. ಕಾಡು ಮೂಲೆ ಬದಿಯಲ್ಲಿ ಆನೆಗಳ ಹಾವಳಿ ತಿರುಗಿ ತೊಡಗಿದೆ ಎಂತ ನಾರಾಯಣ ಹೇಳಿ ಕಳಿಸಿದ್ದಾನೆ ಎಂದರು. 2 ತರುತ್ತೇನೆ. ಆದರೂ ತರುವುದರಿಂದ ಏನು ಫಲ? ಏನಾದರೂ ಅವ ನಮ್ಮ ಕೋವಿಗೆ ಹೆದರುವುದುಂಟೆ? ಆದರೂ ಸಂಗಡ ಇರಲಿ. ಕತ್ತಲೆಯಲ್ಲಿ ಮನೆಗೆ ಬರುವಾಗ ಒಂದು ಧೈರ್ಯಕ್ಕಾಯಿತು. ಅಲ್ಲದೆ ಅದೊಂದು ದರಿದ್ರ ಹುಲಿಯೂ ಇದೆಯಂತಲ್ಲ. ನಮ್ಮ ನಾಗಣ್ಣನ ಹಟ್ಟಿಯಿಂದ ನಿನ್ನೆ ರಾತ್ರಿಯೇ ಒಂದು ಕರುವನ್ನು ಎಳೆದುಕೊಂಡು ಹೋಗಿದೆ. ಎಷ್ಟು ಹೊತ್ತಿಗಂತೆ? ಹೊತ್ತು ಕಂತಿ 2 ಗಳಿಗೆ ಕೂಡ ಆಗಲಿಲ್ಲವಂತೆ. ಅಯ್ಯ, ನೀವು ನಿನ್ನೆ ರಾತ್ರಿ ಬಂದವಲ್ಲ, ಸರಿ ಅದೇ ಹೊತ್ತಿಗೆ ನಮ್ಮ ಹಾದಿಯಲ್ಲೇ ಇದ್ದಿತು ಅವನ ಮನೆ. ನಮ್ಮ ಮೂಗಿಗೆ ಹುಲಿಯ ವಾಸನೆಯೂ ಹೊಡೆದಿತ್ತು. ಆದರೆ ಪುಕ್ಕು ಹುಟ್ಟಿ ಬಾಯನ್ನು ತೆಗೆಯದೇ ಮನೆಗೆ ಬಂದೆ. ಅದನ್ನು ಕೊಂದು ಹಾಕುವ ತನಕವೂ ಕೋವಿ ಇಲ್ಲದೆ ಬರಿದು ತಿರುಗುವುದು ಸಮವಲ್ಲ. ಅಲ್ಲೆಲ್ಲೂ ಹಗಲಿನಲ್ಲಿ ಸೊಪ್ಪಿಗೆ ಹೋದ ಹೊಲೆಯನ ಮೇಲೆ ಹಾರಿ ಅವನ ತೋಳನ್ನು ಹರಿದು ಹಾಕಿತ್ತು ಕಳೆದ ವಾರವಷ್ಟೇ. ಅವನ ಸಂಗತಿಯನ್ನು ನಾನು ವಿಚಾರಿಸಲೇ ಇಲ್ಲವಲ್ಲ. ನಮ್ಮ ಭಟ್ಯನ ಹತ್ತಿರದವನು ಅವನು. 2 ದಿನ ತೀರಾ ಸಾಯುವ ಹಾಗಿದ್ದನಂತೆ. ಈಗ ಹೇಗಿದ್ದಾನೆಂದು ವಿಚಾರಿಸಲು ನನಗೆ ನೆನಪೇ ಹೋಯಿತು. ನಿನಗೆ ಗೊತ್ತಿದೆಯೇ? ಹುಲಿಯ ಉಗುರೂ ಸಮ, ಹಲ್ಲೂ ಸಮ. ಬಹಳ ನಂಜಲ್ಲವೇ ದೇರಣ್ಣ? ಅವನ ಸುದ್ದಿಯನ್ನು ನಾನೂ ಕೇಳಲಿಲ್ಲ. ನೀವು 1 ನಿಮಿಷ ನಿಲ್ಲಿ, ಯಾವುದಕ್ಕೂ ಮನೆಗೆ ಹೋಗಿ ಕೋವಿ ತರುತ್ತೇನೆ ಹೀಗೆಂದು ಅವಸರವಾಗಿ ಆತ ತನ್ನ ಮನೆಯ ಕಡೆಗೆ ಸಾಗಿದ. ನನ್ನ ಮನಸ್ಸಿನಲ್ಲಿ ಹುಲಿಯ ಭೀತಿ ಬಲವಾಗಿ ನಾಟಿತ್ತು. ದೇರಣ್ಣ ಮನೆಗೆ ಹೋಗಿ ಕೋವಿಯನ್ನೂ ತಂದ. ಭಟ್ಟರು ಕೋವಿಯನ್ನು ಹಿಡಿಯುತ್ತಾ, ಬರುವಾಗ ಕತ್ತಲಾದರೆ ನಿಮಗೇನು ಹೆದರಿಕೆ ಇಲ್ಲವಲ್ಲ ಎಂದು ಕೇಳಿದರು. ನಾನು ಅರೇ ಮನಸ್ಸಿನಿಂದ, ನನಗೇನು ಹೆದರಿಕೆ, ನೀವಿಲ್ಲವೇ ಎಂದೆ. ತಮ್ಮ ಊರಿನ ಹುಲಿಗೆ ತಾವೇ ಹೆದರುತ್ತಿರುವ ಅವರನ್ನು ನಂಬಿ ನನಗಾದ ಅಧೈರ್ಯ ಎಷ್ಟು ಎಂದು ನನ್ನ ಅಂತರಂಗ ಹೇಳುತ್ತಿತ್ತು. ನಾವು 3 ಹೊಳೆಯ ಸಂದಿಗೆ ಬಂದೆವು. ಅದನ್ನು ದಾಟಲು ಇಳಿದೆವು. ಬೆಳಗ್ಗೆ ಹೇಗೆ ಇದ್ದಿತೋ ಆ ನದಿಯ ನೀರು ಇನ್ನೂ ಅಷ್ಟೇ ಶೀತವಾಗಿತ್ತು. ನಾನು ಒಂದಿಷ್ಟು ನೀರು ತೆಗೆದು ಬಾಯಿಗೆ ಹಾಕಿಕೊಂಡೆ. ಘಟ್ಟದ ನೀರನ್ನು ಕುಡಿಯಬೇಡಿ, ಜ್ವರ ಬಂದಿತು
ಎಂದು ದೇರಣ್ಣ ಎಚ್ಚರಿಸಿದ. ಅವನು ಎಚ್ಚರ ಕೊಡುವ ಮೊದಲೇ ಆ ನೀರಿನ ತಂಡಿಗೆ ಹೆದರಿಯೇ ನಾನು ಅದನ್ನು ಉಗುಳಿಯೂ ಆಗಿತ್ತು. ಹಳ್ಳವನ್ನು ದಾಟಿ ಎದುರಿನ ಹುಲ್ಲುಗಾವಲನ್ನು ಸೇರಿದೆವು. ಅಲ್ಲಿನ ನೆಲ ಬಹಳ ಜವುಗಾಗಿತ್ತು. ಹುಲ್ಲು ಬಹಳ ದಟ್ಟ. ಆ ಹುಲ್ಲನ್ನು ಮೋಹಿಸಿ 10-8 ದನಕರುಗಳು ಮೇಯುತ್ತಿದ್ದವು. ಅವುಗಳ ಕೊರಳಿಗೆ ಕಟ್ಟಿದ ಬಿದಿರಿನ ಗಂಟೆಗಳು ಬಹಳ ದೂರದ ತನಕ ಧ್ವನಿಗೊಡುತ್ತಿದ್ದವು. ಸಮೀಪದಲ್ಲಿ ಮರವೊಂದರ ಮೇಲಿಂದ ದನ ಕಾಯುವ ಪೇಳೆಗಳ ಕೊರಳ ಧ್ವನಿಯೂ ಕೇಳಿಸುತ್ತಿತ್ತು. ನಮ್ಮ ದಾರಿಯು ಹುಲ್ಲುಗಾವಲಿನ ಮಗ್ಗುಲಿನಿಂದ ಹಾದು ಮೂಡಲಲ್ಲಿರುವ ಗುಡ್ಡವನ್ನೇರಿತು. ಅಲ್ಲೂ ತುಂಬ ಒರತೆಯ ನೀರಿದ್ದುದರಿಂದ ನೆಲದ ಜೇಡಿ ಮಣ್ಣು ಹಿಮ್ಮಡಿಯ ಹಿಡಿತಕ್ಕೆ ಸಿಗುತ್ತಿರಲಿಲ್ಲ. ಕಾಲಿಟ್ಟರೆ ಜಾರುತ್ತಿತ್ತು. ಈ ನಡಿಗೆಯಲ್ಲಿ ದೇರಣ್ಣ, ಗೋಪಾಲಯ್ಯನವರು ನನ್ನನ್ನು ಸೋಲಿಸಿಬಿಟ್ಟರು. ಈ ಬೆಟ್ಟದಲ್ಲಿ ಸಾಗುತ್ತಲೇ ದಟ್ಟವಾದ ಕಾಡು ಬಂದಿತು. ಅಲ್ಲಿನ ಹೆಮ್ಮರಗಳಲ್ಲಿ ತಾನು ಮೇಲೆ ನಾನು ಮೇಲೆಂಬ ಸ್ಪರ್ಧೆ ಇದ್ದಂತೆ ಕಾಣುತ್ತಿತ್ತು. ಅವುಗಳ ಎಡೆಯಿಂದ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಕಾಲು ಹಾಕುತ್ತಿದ್ದ ನಮ್ಮಂಥ ಮೂವರೂ ಮಾನವ ವ್ಯಕ್ತಿಗಳು ಪುಟ್ಟ ಗುಬ್ಬಚ್ಚಿಗಳಲ್ಲವೇ ಎನಿಸುವಂತಿತ್ತು. ಅಡಿಗಡಿಗೆ ಮನುಷ್ಯನ ಸಣ್ಣತನದ ನೆನವರಿಕೆಯಾಗುತ್ತಲೇ ಇದ್ದರು. ನನ್ನ ಗೆಳೆಯರಿಬ್ಬರು ನಿತ್ಯ ದೊರೆತ ಸಲುಗೆಯಿಂದಾಗಿ ಆ ಮರಗಳಿಗಾಗಲಿ ಬೆಟ್ಟಕ್ಕಾಗಲಿ ಮನ್ನಣೆಯನ್ನು ಕೊಟ್ಟಂತೆಯೇ ಕಾಣಿಸಲಿಲ್ಲ. ಅವರ ಮಾತುಕತೆಗಳು ತಮ್ಮದೇ ಪ್ರಪಂಚದಾಗಿದ್ದುವು. ದೇರಣ್ಣನದು ಹೂಡುವ ಎತ್ತುಗಳಲ್ಲಿ ಒಂದು ಮುದಿಯಾಗಿತ್ತು. ಅದನ್ನು ವಿಕ್ರಯಿಸಿ ಬೇರೆಯೇ ಒಂದು ಎತ್ತನ್ನು ಕೊಳ್ಳುವ ವಿಚಾರ. ಗೋಪಾಲಯ್ಯನದು ಸಾಗುವಳಿಗೆ ಹೊಸತೇ ಕೋಣಗಳು ಬೇಕೆಂಬ ವಿಚಾರ. ಇರಲು 3 ಜೊತೆ ಜಾನುವಾರುಗಳಿದ್ದರೂ ಗಾಳಿಗೆ ಹಾರುವ ಅವುಗಳಿಂದ ಮುಂದಿನ ವರ್ಷದ ಬೇಸಾಯ ಕಳೆಯದು ಎಂಬುವುದು. ಕಾಟುಮೂಲೆ ನಾರಾಯಣನ ಒಂದು ಎತ್ತು ನೀರಿನ ಕಣಿಗೆ ಬಿದ್ದು ತೀರಿಕೊಂಡದ್ದು. ಅವನಿಗೂ ಬದಲೊಂದು ಕೋಣ ಬೇಕಾದದ್ದು. ಇವೇ ಅವರ ಚರ್ಚೆಯ ವಿಷಯಗಳಾದವು. ಯಾವುದು ಆ ಹಂಡ ಎತ್ತೆ? ಕಳೆದ ಸಂತೆಗೆ 12 ವರಹ ಕೊಟ್ಟುಕೊಂಡದ್ದೇ ಎಂದ ದೇರಣ್ಣ. ಅದಕ್ಕೆ ಉತ್ತರವಾಗಿ 12 ವರಹ ಕೊಡಲಿ, 15 ಕೊಟ್ಟಿರಲಿ, ಅದೃಷ್ಟಕ್ಕೆ ಯಾರು ಹೊಣೆ ಎಂದರು ಗೋಪಾಲಯ್ಯ. ಅಯ್ಯನಿಗೆ ಈ ವರ್ಷ ಎಮ್ಮೆ ತರುವ ಮನಸ್ಸಿದೆಯೇ ಎಂದು ಕೇಳಿದ ದೇರಣ್ಣ. ಇದ್ದುದು ಬತ್ತಿದೆ. ದನದ ಹಾಲು ಯಾವುದಕ್ಕೂ ಮುಟ್ಟುವುದಿಲ್ಲ. ನೀರು ಮಜ್ಜಿಗೆ ಉಂಡು ಬೇಸರ ಬಂದಿದೆ ಎಂದರು ಗೋಪಾಲಯ್ಯ. ಅವರ ವಾಕ್ ಪ್ರಪಂಚದಲ್ಲಿ ನನ್ನ ಕಿವಿಗಳು ತಲ್ಲೀನವಾಗಿ ಕಾಲುಗಳು ಯಂತ್ರದಂತೆ ಮುಂದುವರಿಯುತ್ತಿದ್ದವು. ಅಷ್ಟಕ್ಕೆ ತೀರ ಮುಂದಿದ್ದ ದೇರಣ್ಣ ಸರಕ್ಕನೇ ಹಿಂದಕ್ಕೆ ಸರಿದು ನಿಂತು ಅಯ್ಯ ನಿಲ್ಲಿ ಎಂದ ಮೆಲ್ಲಗೆ. ಏನು ಎಂದು ಕೇಳಿದರು ಗೋಪಾಲಯ್ಯ. ಎದುರಿನ ಒಂದು ಬಯಲಿನ ಸೆರಗಿಗೆ ದೇರಣ್ಣ ಕೈ ಮಾಡಿದ. ಏನೋ ದೂರದಲ್ಲಿ ಕರಿಯ ಚುಕ್ಕಿಗಳಂತೆ ಕಾಣಿಸುತ್ತಿದ್ದವು. ಕಾಟಿಯಲ್ಲವೇ ಎಂದು ಕೇಳಿದರು ಗೋಪಾಲಯ್ಯ. ಎಂದ ದೇರಣ್ಣ. ಆಗ ನನ್ನ ಎದೆ ಸ್ತಬ್ಧವಾಯಿತು. ಹಿಂದಕ್ಕೆ ಹೋಗೋಣವೇ ಎಂದು ಕೇಳಿದೆ. ಆತ ಸುಮ್ಮಗಿರಿ ಎಂದ. ಅವನ ಕೈಯಲ್ಲಿ ತೋಟೆಯ ಕೋವಿ ಇತ್ತು. ಆದರೆ ಭಟ್ಟರು ತಮ್ಮ ಬೆರಳಿನಿಂದಲೇ ಬೇಡವೆಂದರು. ನನ್ನ ಅಂಜಿಕೆಯನ್ನು ಹೇಳತೀರದು. ನನಗೆ ಅವು ಕಾಣಿಸುವ ಮೊದಲೇ ಅವಕ್ಕೆ ವಾಸನೆ ಹೊಡೆದಿರಬೇಕು. ಅಂತೆಯೇ ಅವುಗಳ ಹಿಂಡು ನಿಮಿಷದೊಳಗೆ ಹುಲ್ಲುಗಾವಲಿನಿಂದ ಕಾಡಿಗೆ ಧುಮುಕಿತು. ಅವು ತಿರುಗಿ ಬರಲಿಕ್ಕಿಲ್ಲವೇ ಎಂಬುದಾಗಿ ಕೇಳಿದೆ. ಹಾಗೇನು ಹೆದರಿಕೆ, ಕೈಯಲ್ಲಿ ಕೋವಿಯಿಲ್ಲವೇ ಎಂದರು ಅವರು. ಸರಿ, ಆ ಬಯಲನ್ನು ದಾಟಿ ಇನ್ನೊಂದು ಚೂರು ಕಾಡು ಕಳೆದು ಗುಡ್ಡದ ತುದಿಗೆ ಬಂದೆವು. ಇನ್ನು ನೆಟ್ಟಗೆ ಬಲಕ್ಕೆ ಇಳಿದರಾಯಿತು ಎಂದರು ಗೋಪಾಲಯ್ಯ. ನನಗೆ ಕೆಳಗಡೆ ಪಾತಾಳ ಲೋಕವೇ ಕಾಣಿಸಿತು. ಅವರಿಬ್ಬರು ಆಚೀಚಿನ ದರ್ಬೆ ಹುಲ್ಲನ್ನು ಹಿಡಿದು ಮರ ಎಳೆಯುವಂತೆ ಎಳೆದರು.
ನಾನು ನೆಲಕ್ಕೆ ಮುಖ ಮಾಡಿ ಮಂಗನಂತೆ ಇಳಿಯಬೇಕೆ? ಅವರಂತೆ ಆ ಪಾತಾಳ ಕಾಣುತ್ತಾ ಇಳಿಯಬೇಕೇ ಎಂದು ಹೊಳೆಯದೆ ಕೇವಲ ಪೇಟೆಯ ಗೌರವ ಕಾಯುವ ಸಲುವಾಗಿ ಅವರಂತೆ ಕೆಳಕ್ಕಿಳಿದೆ. ಎಳೆಯುತ್ತಾ ಹೋದರೆ ಪಾತಾಳದ ಬದಲಿಗೆ ಅದರ ಸ್ಥಾನದಲ್ಲಿ ಹಚ್ಚಗಿನ ಹೊಲ, ಪುಟ್ಟ ಅಡಿಕೆ ತೋಟ, ಬಿಸಿಲನ್ನು ಮಿಂಚುವ 2 ಕೊಳಗಳು ಕಾಣಿಸಿದವು. ಭಟ್ಟರು ಹಿಗ್ಗಿ ಅವನ್ನೇ ಕೈ ಮಾಡಿ ತೋರಿಸುತ್ತಾ ಅದೇನೆ ಕಾಟು ಮೂಲೆ ಎಂದರು. ಮತ್ತಷ್ಟು ಹಾದಿ ಎಳೆದು ಒಂದು ತೋಡಿನ ಸಂದಿಗೆ ಬಂದೆವು. ಅಲ್ಲೆಲ್ಲವೂ ಜೌಗು ನೆಲ, ನೀರು. ಕಾಲಿಟ್ಟೊಡನೆ 4-6 ಜಿಗಣೆಗಳು ಅಂಟಿಕೊಂಡಾಯಿತು. ಜಿಗಣೆಗಳಿಂದ ನಾನು ಹೇಗೆ ಮುಕ್ತಿ ಪಡೆಯಲೆಂದೇ ಯೋಚಿಸುತ್ತಿರುವಾಗ, ಗೋಪಾಲಯ್ಯ, ಧೀರಣ್ಣ, ಆನೆಯ ಹೆಜ್ಜೆ ನೋಡಿದೆಯಾ? ಆದರೆ ಪುಣ್ಯಕ್ಕೆ ತೋಟಕ್ಕೆ ಕಾಲಿಡಲಿಲ್ಲ. ಅವುಗಳ ಮನಸ್ಸು ಮಾಡಿದರೆ ಈ ದರೆ, ಈ ಬೇಲಿ ಏನು ಗಣ್ಯ ಎಂದರು. ತೋಟಕ್ಕೆ ಕಾಲಿಟ್ಟ ಕ್ಷಣವೇ ನಮ್ಮ ಧ್ವನಿಗಳನ್ನು ಕೇಳಿ ನಾರಾಯಣಯ್ಯನ ಯಾರದು ಎಂದು ಪ್ರಶ್ನಿಸಿದ. ಆ ಧ್ವನಿಯ ಬೆಂಗೆಯಲ್ಲೇ ಮಂಗಗಳು ಕೆಡದ ಹಣ್ಣಡಿಕೆಯನ್ನು ಒಟ್ಟುಗೂಡಿಸುತ್ತಿದ್ದ ನಾರಾಯಣಯ್ಯನ ದರ್ಶನವಾಯಿತು. ನಾರಾಯಣ ವಯಸ್ಸಿನಿಂದಲೂ ಚಿಕ್ಕವ, ಶರೀರದಿಂದಲೂ ಹಾಗೆ ಸಣ್ಣ ಆಳು. ತೆಳ್ಳಗಿನ ಶರೀರ, ಮಾದರಿಯ ಹವ್ಯಕರಂತೆ ಉರುಟೂ ಅಲ್ಲ, ಉದ್ದವೂ ಅಲ್ಲ, ಕುಳ್ಳಗೆ ತೆಳ್ಳಗೆ. ಅವನಲ್ಲಿ ಒಡೆದು ಕಾಣಿಸುವ 2 ವೈಶಿಷ್ಟ್ಯಗಳೆಂದರೆ ವಯಸ್ಸಿಗಿಂತಲೂ ಅಧಿಕವಾಗಿ ನೆರೆತ ಕೂದಲು, ಜ್ವರಗಡ್ಡೆಯಿಂದ ಹೊಳಪೇರಿದ ಹೊಟ್ಟೆ. ಬಿದ್ದ ಹಣ್ಣಡಿಕೆಗಳನ್ನು ಕಂಡು ಗೋಪಾಲಯ್ಯನವರು, ಧೀರಣ್ಣ, ಈ ಮಂಗಗಳಿಗೇನು ಮಾಡಲು ಹೇಳು ಎಂದರು. ಆತನು ಶಾಂತವಾಗಿ, ನಿಮ್ಮ ಬ್ರಾಹ್ಮಣರಿಗೆ ಶಾಸ್ತ್ರ ಹೆಚ್ಚಾಯಿತು. ಗುಂಡು ಹಾರಿಸಿ 4 ಮಂಗಗಳನ್ನು ಕೊಂದು ಬಿಟ್ಟರೆ ಅವುಗಳ ಹಾವಳಿ ನಿಲ್ಲುವುದಿಲ್ಲವೇ ಎಂದ. ಅದಕ್ಕೆ ನಾರಾಯಣ ಬಾಯಿ ತುಂಬಾ ತುಂಬಿದ ತಂಬುಲವನ್ನುಗಿದು ತೊದಲುತ್ತಾ, ಗುಂಡು ಹಾರಿಸಿಯಾಯಿತು, ಗರ್ನಾಲು ಹಾರಿಸಿಯೂ ಆಯಿತು. ಆಗೆಲ್ಲ ಶಬ್ದ ಕೇಳಿ ಅವು ಹೆದರುವುದಿಲ್ಲ ಎಂದನು. ಶಬ್ದ ಕೇಳಿ ಹೆದರಲಿಕ್ಕೆ ಅವುಗಳಿಗೆ ಮರುಳೇ? 1-2 ಕೆಡೆದು ಕೊಂದರೆ ತೋಟಕ್ಕೆ ಕಾಲಿರಿಸಲಿಕ್ಕಿಲ್ಲ ಎಂದು ಉಪದೇಶ ಮಾಡಿದ. ನಾರಾಯಣಯ್ಯನಿಗೆ ಆಮೇಲೆ ನಾನು ಕಾಣಿಸಿರಬೇಕು. ಮಾವ, ಇವರು ಯಾರಂತೆ ಎಂದು ಕೇಳಿದ. ಉತ್ತರವಾಗಿ, ಅದೆಲ್ಲ ಹಿಂದಿನಿಂದ ಹೇಳುತ್ತೇನೆ. ಅವರಿಗೆ ನಮ್ಮೂರ ಕಬ್ಬಿನ ರುಚಿಯನ್ನು ತೋರಿಸಬೇಕು. ಹೋಗಿ ತೆಗೆದುಕೊಂಡು ಬಾ ಎಂದು ಅಪ್ಪಣೆ ಮಾಡಿದರು. ತರುತ್ತೇನೆ, ನೀವು ಮನೆಗೆ ಹೋಗಿ ಕುಳಿತಿರಿ ಎಂದು ಹೇಳಿ ಆತ ಹೋದ. ಬಳಿಕ ನಾವು ಆ ತೋಟವನ್ನು ದಾಟಿ ಮನೆಯ ಕಡೆಗೆ ಹೊರಟೆವು. ಮನೆಯ ಅಂಗಳವೇನೋ ದೊಡ್ಡದಾಗಿತ್ತು. ಅಂಗಳದಲ್ಲೆಲ್ಲ ಅಡಿಕೆ ಹರಡಿದ್ದಿತ್ತು. ಆದರೆ ಮನೆಯು ಮಾತ್ರ ಕಿರಿದಾದುದು. ನಾವು ಹೋಗುವಾಗ ಅಂಗಳದಲ್ಲಾಡುತ್ತಿದ್ದ 2 ಚಿಕ್ಕ ಮಕ್ಕಳು ನಮ್ಮನ್ನು ಕಂಡೊಡನೆಯೇ ಧಾವಿಸಿ ಮನೆಯೊಳಕ್ಕೆ ಓಡಿದವು. ಹಾಗೆ ಹೋದುದರಿಂದ ಮನೆಯಾಕೆ ಹೊರಕ್ಕೆ ಬಂದಳು. ಅವಳ ಮರೆಯಲ್ಲಿ ಆ ಮಕ್ಕಳು ತಿರುಗಿ ಬಂದವು. ಆಕೆ ನಾರಾಯಣಯ್ಯನ ಹೆಂಡತಿಯಾಗಿರಬೇಕು ಎಂದು ಊಹಿಸಿದೆ. ಮಾವಯ್ಯ, ಈ ಮಕ್ಕಳಿಗೆ ಮನುಷ್ಯರ ಹೆದರಿಕೆ ಇನ್ನೂ ಹೋಗಿಲ್ಲ. ಏನು ಹೆಡ್ಡುಗಳಪ್ಪ ಎಂದು ನಗುತ್ತಾ ಚಾವಡಿಯ ಮೇಲೆ ಚಾಪೆಯನ್ನು ಹಾಸಿ ಕಾಲನ್ನು ತೊಳೆಯಲು ನೀರನ್ನು ತಂದುಕೊಟ್ಟಳು. ನಾವಿಬ್ಬರು ಕಾಲನ್ನು ತೊಳೆದುಕೊಂಡೆವು. ಮನೆ ಮಗ್ಗುಲಿನ ದಂಬೆ ನೀರಲ್ಲಿ ಧೀರಣ್ಣ ಕಾಲು ತೊಳೆದುಕೊಂಡು ಬಂದನು. ನಾವು ಚಾವಡಿಯಲ್ಲಿ ಹೋಗಿ ಕುಳಿತುಕೊಂಡ 1-2 ನಿಮಿಷದೊಳಗಾಗಿ ಮನೆಯ ಯಜಮಾನನ ಸವಾರಿ 4 ಎಳನೀರುಗಳನ್ನು 2 ದೊಡ್ಡ ಕಬ್ಬಿನ ಜಲ್ಲೆಗಳನ್ನು ಹಿಡಿದುಕೊಂಡು ಬಂದಿತು. ನಮಗೆಲ್ಲ ಶೈತ್ಯೋಪಚಾರವಾಯಿತು. ತಾಂಬೂಲದ ಸೇವೆ ನಡೆಯಿತು. ನಸ್ಯಾನುಸಂಧಾನವೂ ಆಯಿತು. ಗೋಪಾಲಯ್ಯನವರು, ನಾರಾಯಣ, ನಿನ್ನೆ ಆನೆ ಬಂದದ್ದು ಯಾವ ಮೂಲೆಗೆ? ನಾವು ಗುಡ್ಡದಿಂದ ಇಳಿಯುವಲ್ಲೇನೋ ಎಂದು ಕೇಳಿದರು. ಹಾ, ಅಲ್ಲೇನೆ,
ಒಮ್ಮೆಗೆ ರಾತ್ರಿಯಲ್ಲಿ ಗದ್ದಲ ಕೇಳಿಸಿತು. ನಾನು ಇಲ್ಲಿಂದಲೇ ಗರ್ನಾಲಿನ ಶಬ್ದವನ್ನು ಮಾಡಿದೆ. ಅವು ತೋಟದೊಳಕ್ಕೆ ನುಗ್ಗಿದ್ದರೂ ಏನು ಮಾಡುವ ಹಾಗೆ ಇದ್ದಿರಲಿಲ್ಲ ಎಂದನು. ನೋಡು, ಸುತ್ತಲಿನ ಕಣಿಯಲ್ಲಿ ಮಣ್ಣು ತುಂಬಿಕೊಂಡಿದೆ. ಅದನ್ನು ಮತ್ತಷ್ಟು ಹಾಳು ಮಾಡಿಸಬೇಕು. ಬೇರೆ ಏನೂ ಉಪಾಯವಿಲ್ಲ. ದೇರಣ್ಣ, ಈ ಆನೆಗಳ ಗೋಳೊಂದು ಇಲ್ಲವಾಗಿದ್ದರೆ ನಮ್ಮ ಈ ತೋಟ, ಈ ವಟಾರಕ್ಕೇನೇ ನಂದನವನ ಎನ್ನಬೇಕು. ಎಷ್ಟರ ತನಕ ನಮ್ಮ ಈ ಒಂದೇ ಒಂದು ಮೂಲೆಗೆ ಕೊಳೆ ರೋಗ ಬಂದಿಲ್ಲ. ದೇರಣ್ಣ ಅಂದನು. ನಿಮ್ಮ ಈ ಕಾಟು ಮೂಲೆಯ ಬಯಲಾದರೂ ಏನು ಕಡಿಮೆ? ಚಿನ್ನದಂತ 2 ಬೆಳೆ ತೆಗೆಯಬಹುದು. ನಮ್ಮೂರಿನವರಿಗೆ ಹಿಡಿದ ಶನಿ ಎಂದರೆ ಆಳುಗಳ ಬರಗಾಲ. ಪಡುವಣಿಂದ ಬಂದ ಆಳುಗಳು ಒಬ್ಬೊಬ್ಬರೂ ನಿಲ್ಲುವುದಿಲ್ಲ. ಕಳೆದ ವರ್ಷ ಬಂದ ಜನ ಈ ವರ್ಷಕ್ಕಿಲ್ಲ, ಈ ವರ್ಷ ಬಂದವರು ಮುಂದಿನ ವರ್ಷಕ್ಕಿರುವುದಿಲ್ಲ. ಅಹುದು ಎಂದ ನಾರಾಯಣಯ್ಯ. ಆಳುಗಳಿಗೇನು, ನಮ್ಮೂರಿಗೆ ಬಂದು ಜ್ವರಗಡ್ಡೆ ಬೆಳೆಯಿಸಿಕೊಂಡು ಪ್ರಾಣ ಬಿಡಬೇಕೆಂದಿದೆಯೇ? ಈ ಊರು ಅಲ್ಲವಾದರೆ ಇನ್ನೊಂದಿದೆ. ನಮಗಾದರೆ ಇಲ್ಲಿರದ ವಿಧಿಯಿಲ್ಲವಲ್ಲ. ಅವರಿಗೆ ಹಾಗೇನು? ಅವರ ಸುದ್ದಿ ಏನು ಹೆಚ್ಚು? ಬಂದ ಮೊದಲ 3 ವರ್ಷ ನಾನು ಇಲ್ಲಿ ದೊಡ್ಡಿಗೆ ಹಾಕಿದ ದನದಂತೆ ಈಗಲೂ ಇನ್ನೊಂದು ಗಳಿಗೆಗೋ ಓಡಿ ಹೋಗುವ ಎಂದುಕೊಂಡಿದ್ದೆ. ನಮ್ಮ ಮಾವಯ್ಯ ನನ್ನನ್ನು ಮದುವೆಯ ಗೂಟಕ್ಕೆ ಬಿಗಿಯದಿದ್ದರೆ ನಾನು ಇಲ್ಲಿರುವುದಿತ್ತೇ? ನಾನು ಈ ಮಾವಯ್ಯನಾರು ಎಂದು ಗೋಪಾಲಯ್ಯನವರ ಮುಖ ನೋಡಿದೆ. ಅವರು ಅದಕ್ಕೆ ಉತ್ತರವಾಗಿ, ನಾರಾಯಣನ ಮಾವ ನಾನೇ, ಹೆಣ್ಣು ಕೊಟ್ಟ ಮಾವನಲ್ಲ, ಹೆಣ್ಣನ್ನು ಕೊಡಿಸಿಕೊಟ್ಟ ಮಾವ ಎಂದರು. ನಾರಾಯಣನು ನಗುತ್ತಾ ತನ್ನ ಕಥೆ ಮುಂದುವರೆಸಿದನು. ಈ ಮಾವ ಒಂದು ಹೆಣ್ಣನ್ನು ಕೊಡಿಸಿ ತಮ್ಮ ಮನೆಯಲ್ಲೇ ಲಗ್ನ ಮಾಡಿಸಿದರು. ಸರಿ, ಮತ್ತೆ ಸಂಸಾರ ಸಂತಾನವಾದ ಮೇಲೆ ಓಡುವ ಧೈರ್ಯ ಯಾರಿಗಿದೆ? ಕೈಯಲ್ಲಿ ಕಾಸಿಲ್ಲದ ದರಿದ್ರ ಓಡುವುದಾದರೂ ಎಲ್ಲಿಗೆಂದು ಬೇಡವೇ? ದೇರಣ್ಣ ಆಗ ಚೇಷ್ಟೆ ಮಾಡುತ್ತಾ, ಅಯ್ಯ, ನಮ್ಮ ನಾರಾಯಣಯ್ಯ ಕರ್ಪಿನಲ್ಲಿ ಬಿದ್ದ ಆನೆಯ ಹಾಗೆ ಅಲ್ಲವೇ? ಕರ್ಪಿನಿಂದ ಏಳುವ ಹಾಗೆಯೇ ಇಲ್ಲ. ಮದುವೆಗಿಂತಲೂ ದೊಡ್ಡ ಕರ್ಪು ಬೇರೊಂದಿಲ್ಲ ಅಲ್ಲವೇ ಎಂದ. ನಾನು ಅದಕ್ಕೆ ನಕ್ಕೆ. ಗೋಪಾಲಯ್ಯ ನಕ್ಕರು. ನಾರಾಯಣ ಮತ್ತಷ್ಟು ನಕ್ಕನು. ಮದುವೆ ಎಂಬುವುದು ಕರ್ಪು ಇರಬಹುದು, ಆದರೆ ನಾನು ಮಾತ್ರ ಆನೆಯಲ್ಲ. ಆನೆಯ ದೊಡ್ಡಸ್ತಿಕೆ ನನಗೆಲ್ಲಿ ಬಂತು? ಅದರ ತಾಳ್ಮೆ ನನಗುಂಟೆ? ಏನೋ ಮಾವಯ್ಯ ಅನುಕೂಲ ಮಾಡಿಕೊಟ್ಟರು, ಸುಖವಾಗಿದ್ದೇವೆ ಇಲ್ಲಿ. ಇನ್ನು ಯಾವ ಊರಿಗೆ ಹೋದರೂ ಇಷ್ಟು ಅನುಕೂಲತೆ ಸಿಗಲಾರದೆಂದು ನನಗೆ ಗೊತ್ತಾಗಿದೆ. ಆನೆಗಳ ಹೆದರಿಕೆಯೊಂದಲ್ಲವಾದರೆ ಈ ಊರಿಗೆ ನಾನೇ ಮೈಸೂರು ರಾಜ. ಅಹುದು ಭಟ್ಟರೆ, ಆನೆ ಬರಬಾರದು. ಗದ್ದೆಯನ್ನು ನೆಲಸಮ ಮಾಡುವ ಕಾಟಿ, ಹಂದಿ, ಕಡವೆ ನುಗ್ಗಬಾರದು. ಅಡಿಕೆ ತೋಟಕ್ಕೆ ಮಂಗ, ಮುಸುವ ಹೊಗ್ಗಬಾರದು. ಬೆಳೆದದ್ದೆಲ್ಲ ಕೈಗೆ ಬರಬೇಕು. ಹಾಗಿದ್ದರೆ ಎಂಥವನು ಮೈಸೂರು ಅರಸನೇ ಎಂದ ದೇರಣ್ಣ. ಇವರ ಅರಣ್ಯ ಪುರಾಣವನ್ನು ಕೇಳಿ ನಾನೆಂದೆ, ಆನೆ ಕಾಟಿಗಳದ್ದೇನು ತಪ್ಪು? ಯಾರ ಕಾಟವೂ ಬೇಡವೆಂದು ಅವು ಈ ಸುಬ್ರಹ್ಮಣ್ಯದ ಕಾಟು ಮೂಲೆಗೆ ಬಂದು ಸೇರಿಕೊಂಡಿವೆ. ಈ ಅಸಾಧ್ಯ ಕಾಡು ಗುಡ್ಡಗಳ ನಡುವೆ ಇರುತ್ತೇವೆ ಎಂದರೆ ಇಲ್ಲಿಗೂ ಹವ್ಯಕ ಭಟ್ಟರು ಬಂದು ತೋಟ ಮಾಡುತ್ತಾರೆ, ದೇರಣ್ಣಗೌಡ ಗದ್ದೆಯ ಸಾಗುವಳಿ ಮಾಡುತ್ತಾನೆ ಎಂದು ಅವಕ್ಕೆ ಕನಸೇ? ನೋಡುವ, ಒಮ್ಮೆ ಅವೆಲ್ಲವೂ ಈ ಊರನ್ನು ಬಿಟ್ಟು ಕುಮಾರ ಪರ್ವತ ತುದಿಗೆ ಹೋದುವೆಂದು ತಿಳಿಯುವ. ಆಗ ನಿಮ್ಮಲ್ಲಿ ಯಾರಾದರೂ ಶಿಕಾರಿಗೆ ಹೋದಾಗ ಈ ಮೂಲೆಯಲ್ಲಿ ಒಳ್ಳೆಯ ನೀರಿನ ಬಲವಿದೆ, ಸ್ವಲ್ಪ ಮಣ್ಣನ್ನು ಆಚೀಚೆ ಮಾಡಿದರೆ 10 ಕಂಡಿ ಅಡಿಕೆಯಾದೀತು ಎಂದು ಅಲ್ಲಿಯೂ ಹೋಗಿ ಬಿಡಾರ ಹೂಡುವುದಿಲ್ಲ ಎಂದು ಏನು ಗೊತ್ತು? ಆಗ ಎಲ್ಲರೂ ನಕ್ಕರು. ಗೋಪಾಲಯ್ಯನವರೂ ನಕ್ಕರು. ಅಷ್ಟಕ್ಕೆ ದೇರಣ್ಣ, ಈ ಅಯ್ಯನಿಗೆ ಜ್ಯೋತಿಷ್ಯ ಬರುತ್ತಿರಬೇಕು ಎಂದು ಹೇಳಿದನು. ಯಾಕೆ ಎಂದು ವಿಸ್ಮಿತನಾದ ನಾನು. ಗೋಪಾಲಯ್ಯನವರು ಈ ತೋಟವನ್ನು ಮಾಡಿದ್ದೇ ಹಾಗೆ. ಈ ಬಯಲು ತೋಟವೂ ಅವರದೇ ಕೈವಾಡ.
ಅವರ ತಂದೆಯ ಕಾಲದ ತನಕ ಅವರಿಗೆ ಮನೆಯ ಸಮೀಪದ ತೋಟಗಳು ಮಾತ್ರ ಇದ್ದದ್ದು. ಒಂದು ದಿವಸ ಇವರ ಮನೆಯ ದನವೊಂದು ಕಾಣೆಯಾಯಿತು ನೋಡಿ. ಅದನ್ನು ಹುಡುಕುವ ಭರದಲ್ಲಿ ಭಾರೀ ನಳಿಗೆಯ ಕೋವಿಯನ್ನು ಹೆಗಲ ಮೇಲೇರಿಸಿಕೊಂಡು ಹೊರಟರು. ಆಗ ಗೋಪಾಲಯ್ಯ ಉತ್ಸಾಹ ತಾಳಿ ಹಳೆಯ ನೆನಪಿನಿಂದ ಹುರುಪುಗೊಂಡು, ಈಗಿನ ಹಗುರದ ಕೋವಿಯಲ್ಲ ಅದು, ಆಗಿನ ಕಾಲದ ಕೋವಿ, ಇನ್ನೂ ಅಟ್ಟದ ಮೇಲಿದೆ, ತೋರಿಸುತ್ತೇನೆ ನಿಮಗೆ. ಅದರ ನಳಿಗೆಯೊಂದೇ ಒಂದಾಳಿಗೆ ಹೊರೆ, ಅದರಲ್ಲಿ ತುಂಬಿಸುವುದು ಮಾತ್ರ ಚೇರೆ ಮದ್ದನ್ನು. ಆಗಿನ ಕಾಲದಲ್ಲಿ ತೋಟೆ ಕೋವಿಗಳಿರಲಿಲ್ಲ. ದೇರಣ್ಣನಿಂದ, ಅಯ್ಯ, ನೀವೇ ಆ ಕತೆ ಹೇಳಿದರೆ ಸ್ವಾರಸ್ಯ. ಇವರು ಇದ್ದುದರಿಂದ ನನಗೂ ಒಂದು ಧೈರ್ಯ ಬಂತು. ಅವರೊಬ್ಬರು ಇಲ್ಲವಾಗಿದ್ದರೆ ನಾನು ಎಂದೇನೆ ಈ ಸುಬ್ರಹ್ಮಣ್ಯದ ಸೀಮೆಗೆ ಡೊಗ್ಗಾಲು ಸಲಾಮನ್ನು ಹೊಡೆಯುತ್ತಿದ್ದೆ. ನಮ್ಮ ಮನೆಯ ಹತ್ತಿರ ಇರುವುದಕ್ಕೆ ಅಧೈರ್ಯ ಈ ಕಾಟು ಮೂಲೆಯಲ್ಲಿರಲು ನಾರಾಯಣನಿಗೆ ಹೆದರಿಕೆ ನ್ಯಾಯವೇ ಎಂದು ಗೋಪಾಲಯ್ಯನವರು ಎದುರಿನ ಗುಡ್ಡವನ್ನು ತೋರಿಸಿ, ನಾವಿಳಿದ ಆ ಗುಡ್ಡವಿದೆಯಲ್ಲ, ಅದೇನೆ ಈ ಪ್ರದೇಶಕ್ಕೆ ಅತಿ ಎತ್ತರವಾದಂಥ ಸ್ಥಳ. ಅಲ್ಲಿಂದ ಕುಮಾರ ಪರ್ವತಕ್ಕೋ ಮರ್ಕಂಜಕ್ಕೋ ಸಂಪಾಜಿಗೋ ಹೋಗುವ ಆನೆ ದಾರಿಗಳಿವೆ. ನಿಮಗೆ ಆ ದಿನದ ಕತೆ ಹೇಳುತ್ತೇನೆ. 2ನೆಯ ಸಾರಿ ನಮ್ಮ ಇದೇ ದೇರಣ್ಣನೂ ಇದ್ದ. ಹೆಗಲ ಮೇಲೊಂದು ಬಂದೂಕು ಇತ್ತು, ನಡುವಿಗೊಂದು ಕತ್ತಿ ಇತ್ತು. ಮೊದಲನೆಯ ದಿನ ಈ ಹೊತ್ತು ಬಂದ ಗುಡ್ಡವನ್ನೇ ಏರಿ ನನ್ನ ಕಳೆದು ಹೋದ ದನದ ಹೆಸರನ್ನು ನೆನೆದು ಕಾಳಿ ಕಾಳಿ ಎಂದು ಕೂಗುತ್ತಾ ಹೊರಟಿದ್ದೆ. ಕಾಳಿ ಅಂಥ ಒಳ್ಳೆಯ ದನ, ಕರು ಹಾಕಿ 15 ದಿನವಾಗಿರಲಿಲ್ಲ. ಅದನ್ನು ಅರಸುತ್ತಾ ಹೋಗಿ ಎಲ್ಲೋ ಹುಲಿಯ ಬಾಯಿಗೆ ಬಿತ್ತಲ್ಲ ಎಂದುಕೊಂಡೆ. ನನ್ನ ಹುಡುಕಾಟ ಮುಗಿದಾಗ ನಿಂತದ್ದು ಆ ಗುಡ್ಡದ ತುದಿಯಲ್ಲಿ. ಅಲ್ಲಿ ನಿಂತರೆ ಕುಮಾರ ಪರ್ವತ ನೆರೆಮನೆ ಎಂಬಷ್ಟು ಸಮೀಪವಾಗಿ ಕಾಣುತ್ತದೆ. ಆ ತುದಿಯಲ್ಲಿ ಒಳ್ಳೆಯ ತಂಗಾಳಿ ಬೀಸುತ್ತಿತ್ತು. ಕಿವಿಗೆ ಅಬ್ಬಿಯ ನೀರಿನ ಧ್ವನಿಯೂ ಕೇಳಿಸುತ್ತಿತ್ತು. ಒಮ್ಮೆಗೆ ಇದೇನು ಕಾಟೆಯ ಹಿಂಡು ಬಂತೆ ಎಂದು ಎದೆ ನಡುಗಿತು. ಸದ್ದು ನಿಲ್ಲದುದನ್ನು ಕಂಡು, ಅದು ನೀರಿನದೇ ಸದ್ದು. ಅಷ್ಟೊಂದು ಹರಿಯುವ ನೀರು ಎಲ್ಲಿರಬೇಕು, ನೋಡುವ ಎಂಬ ಹುಮ್ಮಸವಾಯಿತು. ಆ ಗುಡ್ಡದ ತುದಿಯಿಂದ ತೆಂಕು ಪಡುವಲಿಗೆ ಹೋದದ್ದೇ ಹಾದಿ ಎಂದು ಬಲ್ಲೆಗಳನ್ನು ಸವರುತ್ತಾ ಎಳೆಯತೊಡಗಿದವು. ಬೆಟ್ಟದ ಒಳವೆಯನ್ನು ಸೇರುವಂತ ಹಂಬಲ ನನಗೆ. ಆದರೆ ಕಡು ಬೇಸಿಗೆಯಲ್ಲೂ ಕಾಲಿರಿಸದಲ್ಲಿ ನೀರಿನ ತಂಪು, ಜಿಗಣೆಗಳ ಕಾಟ. ಸುಮಾರು 1 ಗಳಿಗೆ ಹಿಡಿದಿರಬೇಕು ಸಂಪೂರ್ಣ ಕೆಳಕ್ಕೆ ಇಳಿಯುವುದಕ್ಕೆ. ಹಾಗೆಯೇ ಆ ಕಣಿವೆಯ ಕಲ್ಲುಗಳನ್ನು ಹಾರಿಕೊಂಡು ಕೆಳಕ್ಕಿಳಿದೆ. ಸ್ವಲ್ಪ ದೂರ ಸರಿಯುತ್ತಲೇ ತುಂಬ ಹರಹೀನ ಜಾಗ ಕಾಣಸಿಕ್ಕಿತು. ನಡುವೆ ಪ್ರಾಯದ 4-6 ಅಡಿಕೆಯ ಮರಗಳು ಕಾಣಿಸಿದವು. ನನಗೆ ಆಶ್ಚರ್ಯವಾಯಿತು. ಈ ತೋಟದ ಯಜಮಾನರು, ಅದನ್ನು ನೆಟ್ಟವರು ಹನುಮಂತರಾಯರು ಎಂಬುದು ಸ್ಪಷ್ಟವಾಯಿತು. ಆ ಮರಗಳಲ್ಲಿ ತೂಗುವ ಬರಿದಾದ ಕೈಲುಗಳ ಸಂಖ್ಯೆಗಳನ್ನು ಎಣಿಸಿ ನನಗೆ ಆಶ್ಚರ್ಯವಾಯಿತು. ಇಂಥ ಸ್ಥಳ ದೊರಕಿದರೆ ನಂದನವನವನ್ನಾಗಿ ಮಾಡಬಹುದು ಎನಿಸಿತು. ನನಗೆ ಆ ಅಬ್ಬಿ ಯಾವೆಡೆಗೆ ಹರಿಯುತ್ತಿತ್ತೆಂದು ಗೊತ್ತಿರಲಿಲ್ಲ. ಬಂದ ಹಾದಿಗೆನೇ ಹೋಗಿ ಸೇರಿ ಅಲ್ಲಿಂದ ಮನೆಗೆ ಹೋಗಲೇ, ಈ ನೀರಿನ ಬೆನ್ನನ್ನೇರಿ ಅದು ಹೋದಲ್ಲಿಗೆ ಹೋಗಲೇ ಎಂಬ ಭ್ರಮೆಯಾಯಿತು. ಎಳೆಯ ರಕ್ತ, ಯಾರು ಕೇಳುವವರಿಲ್ಲದ ಸಂಸಾರ. ಹೀಗಾಗಿ ನೀರಿನ ಬೆನ್ನ ಹಿಂದೆಯೇ ಹೊರಟೆ. ಇಂದಾದರೆ ನೀವು ಆ ಕೆಲಸ ಮಾಡುತ್ತಿದ್ದೀರಾ ಎಂದ ದೇರಣ್ಣ. ಅವರೇನು, ಅವರಿಗಿಂತ 25 ವರ್ಷಕ್ಕೆ ಕಡಿಮೆಯಾದ ನಿನ್ನಿಂದಲೂ ಆ ಧೈರ್ಯ ಬರಲಾರದು ಎಂದ ನಾರಾಯಣ. ಗೋಪಾಲಯ್ಯನೆಂದರು. ಆಗಿಗೂ ಈಗಿಗೂ ಅಜಗಜಾಂತರ. ಆಗಿನ ಕಾಲದಲ್ಲಿ ಕಾಟಿಯೊಂದು ಎದುರಾದರೆ ಅದರ 2 ಕೊಂಬುಗಳನ್ನು ಹಿಡಿದು ನಿಲ್ಲಿಸಿ ಏನು ಎಂಬ ಧೈರ್ಯವಿತ್ತು. ರಕ್ತಬಲವೂ ಅದಕ್ಕೆ ಸಮನಾಗಿತ್ತು. ಹೋಗಲಿ, ಕತೆ ಹೇಳುತ್ತೇನೆ ಕೇಳಿ.
ಅಬ್ಬಿಯನ್ನಿಳಿಯುತ್ತಾ ಕಲ್ಲಿಂದ ಕಲ್ಲಿಗೆ ಹಾರಿ ಒಂದೆರಡು ಸಾರಿ ಜಾರಿ ಬಿದ್ದು ಸಾವಿರ ಜಿಗಣೆಗಳಿಂದ ಕಚ್ಚಿಸಿಕೊಂಡು ಅರ್ಧ ಗಂಟೆಯ ಓಟ ಓಡಿದರೆ ಬರಿಯ 4 ಮಾರು ಕಳೆದ ಹಾಗೆ ಕಾಣಿಸುತ್ತಿತ್ತು. ದರಿದ್ರ ಕಾಡಿನ ಹಾದಿಯೇ ಹಾಗೆ ಕಾಣಲಿಕ್ಕೆ ಯಾವಾಗಲೂ ಹತ್ತಿರವೇ, ನಡೆದರೆ ಮುಗಿಯುವಂತೇ ಇಲ್ಲ. ಅಂತೂ ಎಳೆದದ್ದೇ ಸ್ವಲ್ಪದರಲ್ಲಿಯೇ ಕಾಡೆಲ್ಲ ಮುಗಿಯಿತು. ಅಬ್ಬಿಯ ದಾರಿ ನನ್ನನ್ನೊಂದು ಹುಲ್ಲು ತುಂಬಿದ ಕಂಪಕ್ಕೆ ಕೊಂಡು ಬಂದಿತು. ಕಾಲಿರಿಸಿದಲ್ಲಿ ಕಂತುವ ಜವುಗು ಸ್ಥಳ. ಅದರ ಸೆರಗನ್ನೇ ಹಿಡಿದು ಮೈಯೆಲ್ಲ ಕೆಸರು ಮಾಡಿಕೊಂಡು ಹೊತ್ತು ಮುಳುಗುವಾಗ ಮನೆಯನ್ನು ಸೇರಿದೆ. ಬೆಳಗ್ಗೆ ಮಿಂದು ಹೊರಟವನು ನಾನು. ನಡುವೆ ಹೊತ್ತು ಹೋದುದು ಕೂಡ ಗೊತ್ತಾಗಿರಲಿಲ್ಲ. ಮನೆಗೆ ಹೋದವನೇ ಸ್ನಾನವನ್ನು ಮಾಡಿಕೊಂಡು ಅಡುಗೆ ಮನೆಗೆ ಓಡಿದೆ. ಮನುಷ್ಯರನ್ನು ತಿನ್ನುವಷ್ಟು ಹಸಿವಾಗಿತ್ತು. ಶಂಕರಿ, ತಣಿದ ಅನ್ನವಾದರೆ ತಣಿದ ಅನ್ನ ಒಂದಿಷ್ಟು ಬೇಗನೆ ಬಡಿಸಿಬಿಡು ಅಂದೆ. ನಾನು ಕರೆಯುತ್ತಿದ್ದ ನಿಟ್ಟುಸಿರುಗಳನ್ನು ಕಂಡು ಮಧ್ಯಾಹ್ನದ ಅನ್ನವನ್ನು ದನಕ್ಕೋ ಎಮ್ಮೆಗೋ ಹಾಕಿದ್ದುದರಿಂದ ಒಂದಿಷ್ಟು ಅವಲಕ್ಕಿ ಮೊಸರನ್ನು ತಿನ್ನಲು ತಂದುಕೊಟ್ಟಳು. ಅಡಕೆಯಂತೆ ಬಾಡಿದ ನನ್ನ ಆ ಮುಖವನ್ನು, ಮೈ ಗಾಯಗಳನ್ನು ಕಂಡು, ಏನಿದು ಕಾರುಭಾರ, ಏನು ಮಾಡಿಕೊಂಡು ಬಂದಿರಿ ಎಂದು ಆತುರದಿಂದ ಕೇಳಿದಳು. ಗುಡ್ಡ ಸುತ್ತಿ ಕಾಡು ತಿರುಗಿ ಕಂಗಾಲಾದೆ ಎಂದೆನು ನಾನು. ಕಾಳಿದನ ಸಿಕ್ಕಿತೆ? ಅಲ್ಲ, ಹುಲಿಯ ಬಾಯಿಗೆ ಬಿದ್ದದ್ದು ನಿಜವೇ ಎಂದಳು ಆಕೆ. ಆ ಗಳಿಗೆಗೆ ಸಮನಾಗಿ ಮುಂಚಿನ ದಿವಸ ಹೊರಟು ಹೋಗಿದ್ದ ದನ ಅಂಗಳಕ್ಕೆ ಬಂದು ಅಂಬಾ ಎಂದು ಕೂಗಿತು. ಅದರ ಧ್ವನಿಯನ್ನು ಕೇಳಿ ನನ್ನ ಹೆಂಡತಿ, ಹೂ ಬಿಡಲಿಲ್ಲ, ಹೊಡೆದುಕೊಂಡೇ ಬಂದಿರಿ. ಈ ದರಿದ್ರದನ ಹುಲ್ಲಿನ ಅತಿಯಾಸೆಗೆ ಕಾಡನ್ನು ನುಗ್ಗಿ ಒಂದು ದಿನ ಹುಲಿಯ ಬಾಯಿಗೆ ಬೀಳುವುದೇ ನಿಜ ಎಂದು ತೀರ್ಮಾನಿಸಿದಳು. ಈ ಹೊತ್ತು ನಾನೇ ನಿನ್ನ ಹುಲಿಯ ಬಾಯಿಗೆ ಬೀಳದೆ ಹೋದದ್ದು ಆಶ್ಚರ್ಯ ಎಂದು ಹೇಳಿದೆ. ಕಾಳಿದನ ಹೇಗೆ ಮನೆಗೆ ಬಂತು ಎಂದು ತಿಳಿದುಕೊಳ್ಳುವ ಆತುರಕ್ಕಿಂತಲೂ ನನಗೆ ನನ್ನ ಸಾಹಸ ಹೇಳಿಕೊಳ್ಳುವ ಆತುರ ಹೆಚ್ಚಾಗಿತ್ತು. ಆದುದರಿಂದ 1ಕ್ಕೆ 4 ಮಾಡಿ ಉಪ್ಪು ಖಾರ ಹಚ್ಚಿ ಆ ದಿನದ ಸಾಹಸವನ್ನು ಬಣ್ಣಿಸಿದೆ. ಅವಳು ನನ್ನನ್ನು ಮೆಚ್ಚಿ ಹೊಗಳುವ ಬದಲು, ಮಹಾರಾಯರೇ, ಹಾಗೆಲ್ಲಾದರೂ ಒಬ್ಬರೇ ಹೋಗಿ ಹುಲಿಯ ಬಾಯಿಗೆ ಸಿಕ್ಕಿ ಬೀಳಬೇಡಿ, ನಿಮಗಿನ್ನೂ ಮಕ್ಕಳ ಆಟಿಕೆ ಹೋಗಲಿಲ್ಲ ಎಂದಳು. ಸಾಕಲ್ಲ, ನನ್ನ ಸಾಹಸಕ್ಕೆ ಬಹುಮಾನ ಎನಿಸಿತು ನನಗೆ. ಮನಸ್ಸಿನ ಈ ಬೇಸರವೂ ಒಂದು ಬಗೆಯ ಹಠದಲ್ಲಿಯೇ ಪರಿಣಮಿಸಿತು. ಆ ರಾತ್ರಿ ಮಲಗಿದ ನನಗೆ ಕಾಡಿನ ಒಳಬೆಯ್ಯದೇ ಕನಸಾಯಿತು. ಅಲ್ಲಿ ನಾನೊಂದು ತೋಟವನ್ನು ನಡೆಸಿದ ಕನಸಾಯಿತು. ಮರುದಿನ ಬೆಳಗ್ಗೆ ಎದ್ದವನೇ ಮಾತಿಲ್ಲದೆ ಮನೆಯಿಂದ ಹೊರಟೆ. ನೆಟ್ಟಗೆ ದೇರಣ್ಣನ ಮನೆಗೆ ಹೋಗಿ, ಏ ದೇರಣ್ಣ ಬಾ ಎಂದೆ. ಎಲ್ಲಾದರೂ ಶಿಕಾರಿಗೆ ಇರಬೇಕು ಎಂಬ ಭ್ರಮೆಯಿಂದ ಅವನೂ ಹೊರಟ. ಹಸಿರು ಪಾರಿವಾಳವೋ ಪಾರಂಬೆಕ್ಕೋ ದಕ್ಕಿತಾದರೆ ಲಾಭವಷ್ಟೇ ಎಂದು ದೇರಣ್ಣನ ಎಣಿಕೆ. ನನ್ನ ಮನಸ್ಸಿನಲ್ಲಿದ್ದುದು ಅವನಿಗೇನು ಗೊತ್ತು. ನಾನು ಈ ಬಾರಿ ಗುಡ್ಡವನ್ನೇರುವ ಬದಲು ಹಿಂದಿನ ದಿನ ಇಳಿದ ಮಾರ್ಗವನ್ನು ಏರಿಕೊಂಡು ಹೊರಟೆ. ಜಿಗಣೆಗಳಿಂದ ಕಡಿಸಿಕೊಂಡರೆ ಏನು ಲಾಭ ಎಂದು ನೆನೆದು ದೇರಣ್ಣನಿಗೆ ವ್ಯಥೆಯಾಯಿತು. ಅಬ್ಬಿಯ ದಾರಿಯನ್ನೇರಿ ನಮಗಿಬ್ಬರಿಗೂ ಆಯಾಸವಾಗಿ ಒಂದು ಅರೆಕಲ್ಲಿನ ಮೇಲೆ ಹೋಗಿ ಕುಳಿತುಕೊಂಡೆವು. ದೇರಣ್ಣ, ಎಲೆ ತಂದಿದ್ದೀಯಾ ಎಂದು ಕೇಳಿದೆ. ಹ್ಞೂ ಎಂದ ಅವನು. ಎಲೆಯ ಸಂಚಿಯನ್ನು ಬಿಡಿಸಿ, ಅಯ್ಯ, ತೀರ ಕೈಕೋಚಾಯಿತಲ್ಲ, ಎಲೆ ಉಂಟು, ಆದರೆ ಅಡಿಕೆ ಇಲ್ಲ ಎಂದ. ಹೋಗಲಿ ಬಿಡು, ಅಡಿಕೆ ಸಿಕ್ಕಿತು ಮುಂದಕ್ಕೆ ಎಂದೆ ನಾನು. ಇಬ್ಬರೂ ಮತ್ತೂ ಮುಂದಕ್ಕೆ ಹೋದೆವು. ಹಾಗೆ ಮುಂದೆ ಹೋಗಿ ಸೇರಿದ್ದು ನನ್ನನ್ನು ಮೋಹಗೊಳಿಸಿದ ಒಳಬೆಯ ಹರಹನ್ನು. ಅಲ್ಲಿನ ಅಡಿಕೆ ಮರವನ್ನು ತೋರಿಸಿ, ಏರು ನೋಡುವ ಮರವನ್ನು ಎಂದೆ. ದೇರಣ್ಣನಿಗೆ ಅಂಥ ಸ್ಥಳದಲ್ಲಿ ಅಡಿಕೆಯ ಮರವನ್ನು ನೋಡಿ ಆಶ್ಚರ್ಯವಾಯಿತು. ದೇವರ ಆಟವೇ ಎಂದು ಆಶ್ಚರ್ಯಪಟ್ಟ ಅವನು.
ಇದು ಹನುಮಂತ ದೇವರ ಆಟವೆಂದು ನಾನು ಅವನಿಗೆ ಹೇಳಬೇಕಾಯಿತು. ಅವನಂತೂ ಮರವನ್ನು ಏರಿದ. ಅಲ್ಲಿ ಉಳಿದಿದ್ದ 4-6 ಅಡಿಕೆಗಳನ್ನು ಕಿತ್ತು ಕೆಳಕ್ಕೆಸೆದ. ಆ ಅಡಿಕೆಗಳನ್ನು ಕೈಯಲ್ಲಿ ಹಿಡಿದ ಮೇಲಂತೂ ಇದು ನಮ್ಮ ತೋಟದ್ದೇ ಅಡಿಕೆ ಎಂದು ಖಚಿತವಾಯಿತು ನನಗೆ. ನಮ್ಮಿಬ್ಬರ ತಾಂಬೂಲ ಸೇವೆಯಾಯಿತು. ದೇರಣ್ಣ, ಇನ್ನು ನೀನು ಹೇಳೋ ಕಥೆಯನ್ನು. ಎಲೆ ಅಡಿಕೆಯ ನೆನಪಾದ ಮೇಲೆ ನಾನೊಂದು ತಾಂಬೂಲ ಮುಗಿಸುತ್ತೇನೆ ಎಂದು ಹೇಳಿ ಗೋಪಾಲಯ್ಯನವರು ವಿಳೆಯದ ಹರಿವಾಣಕ್ಕೆ ಕೈಯಿಕ್ಕಿದರು. ದೇರಣ್ಣ ಕಥೆಯನ್ನು ಮುಂದುವರಿಸಿದ. ಈ ಅಯ್ಯ ನನ್ನನ್ನು ಕೂತಿರಲಿಕ್ಕೆ ಬಿಡಲಿಲ್ಲ. ಆ ತಾವಿನ 4 ಸುತ್ತೂ ತಿರುಗಾಡಿಸಿ ತೋರಿಸಿದರು. ಅಲ್ಲಿ ಎಲ್ಲಿ ನೋಡಿದರೂ ನೀರಿನ ಹೊರತೆಯೇ. ಅಂಥ ಜಾಗ ನಮ್ಮೂರಿಗೆ ಸಮೀಪವಾಗಿದ್ದರೆ ಎಂದು ಯೋಚಿಸುತ್ತಾ ನನಗೆ ಆಶ್ಚರ್ಯವಾಯಿತು. ಅದಕ್ಕೆ ಅಯ್ಯ, ನಾನು ಸಾಯುವುದರೊಳಗೆ ಇಲ್ಲಿ ಒಂದು ತೋಟವನ್ನು ನಡೆಸಿಯೇ ಬಿಡುತ್ತೇನೆ. ಮಾತ್ರವಲ್ಲ, ನಾವು ಬರುವಾಗ ತುಳಿದು ಬಂದ ಕಂಪದ 2 ಮಗ್ಗುಲಿಗೆ ಆಳವಾದ ಕಣಿಯನ್ನು ಹೊಡೆಯಿಸಿ ಗದ್ದೆಗಳನ್ನು ಮಾಡಿಸುತ್ತೇನೆ ಎಂದರು. ಮಾಡಿಸಿದರೇನು ಅಷ್ಟೂ ಕೆಲಸ ಎಂದು ನಾನು ಕೇಳಿದೆ. ದೇರಣ್ಣ ನಗುತ್ತಾ, ಈಗ ನಿಮಗೆ ಹೇಳುತ್ತಿರುವುದು ಯಾವ ಕಥೆಯೆಂದು ತಿಳಿದಿದ್ದೀರಿ? ಇದೇ ತೋಟದ ಕಥೆಯನ್ನು ಗುಡ್ಡದಿಂದ ಇಳಿಯುವಾಗ ಕಂಡಿರಲಿಲ್ಲವೇ? ಅದೇ ಬಯಲಿನ ಕಥೆಯನ್ನು. ಆಗಿನ ದಿನ ನಾವು ಕಂಡದ್ದಕ್ಕೂ ಈಗ ಇಲ್ಲಿರುವುದಕ್ಕೂ ಅರ್ಧಾರ್ಥ ಸಂಬಂಧ ಉಳಿದಿದೆ ಅನ್ನುತ್ತೀರಾ? ದೇವರ ಸತ್ಯಕ್ಕಾಗಿ ಹೇಳುತ್ತೇನೆ, ಗೋಪಾಲಯ್ಯನಾದುದಕ್ಕೆ ಇಂಥ ಸಾಹಸದ ಕೆಲಸಕ್ಕೆ ಕೈ ಹಾಕಿದರು. ಅವರ ಮನೆಯವರಿಗೆ ಎಷ್ಟೆಷ್ಟೋ ಖುಷಿ ಇರಲಿಲ್ಲ. ಇದೆಲ್ಲ ಬೇಡ, ಇಲ್ಲಿ ಇರುವವರು ಯಾರು? ಗುಡ್ಡ ಕಡಿದು ಕಾಡು ಸವರಿ ಕಣಿ ಹೊಡೆಯಿಸಿ ನೀವು ಹೇಳುವಷ್ಟು ಕೆಲಸ ಮಾಡಲು ಎಷ್ಟು ಹಣ ಬೇಡ ಎಂದು ಎಷ್ಟೆಲ್ಲ ಹೇಳಿದರು. ಆದರೆ ಶಂಕರಮ್ಮ ಬೇಡವೆಂದಷ್ಟೇ ಇವರು ಬೇಕೆಂಬ ಹಠವನ್ನು ತೊಟ್ಟರು. ನಾನು ಇಷ್ಟೆಲ್ಲ ಮಾಡಿಸಲು ಎಷ್ಟು ಆಳು ಹಿಡಿದಿರಬಹುದು, ಎಷ್ಟು ವರ್ಷ ಹಿಡಿದಿರಬಹುದು ಎಂದು ಕೇಳಿದೆ. ಅದಕ್ಕೆ ದೇರಣ್ಣ, ಆ ಒದ್ದಾಟ ಹೇಳ್ತೀರದು. ಮೊದಲೇ ನಮ್ಮೂರಲ್ಲಿ ಆಳುಗಳಿಗೆ ತೀರಾ ಬರಗಾಲ. ಆದರೂ ಇಂಥ ಕೆಲಸಕ್ಕೂ ಇವರು ಪ್ರತಿ ವರ್ಷವೂ ವಿಟ್ಲ ಸೀಮೆಗೆ ಹೋಗಿ ಹೊಲೆಯರನ್ನು ಕೂಡಿಸಿ ತರುವುದು, ಅವರಿಗೆ ಅಕ್ಕಿ ವಸ್ತ್ರ ಮುಂಗಡವಾಗಿ ಕೊಟ್ಟು ಹಣವನ್ನು ಕಳೆದುಕೊಳ್ಳುವುದು. ಆದರೂ ಕ್ರಮದಂತೆ ವರ್ಷಕ್ಕೆ 1 ಎಕರೆಯಷ್ಟು ತೋಟ ಇಡಿಸಿದರು, 1 ಎಕರೆ ಗದ್ದೆ ಅಗೀಸಿದರು. ಈಗ ಏನೆಂದರೂ 5 ಎಕರೆಗೆ ಮಿಕ್ಕಿ ತೋಟವೇ ಇದೆ, ಅಷ್ಟೇ ಗದ್ದೆಗಳಿವೆ. ಈ ಕೆಲಸ ನಡೆಸುತ್ತಿದ್ದಷ್ಟು ಕಾಲ ಇದೇ ಮನೆಯಲ್ಲಿ ಗಂಡ ಹೆಂಡಿರು ಮನುಷ್ಯರ ಮುಖ ನೋಡದೆ ಕುಳಿತಿದ್ದರು. ಈಗಲಾದರೆ 4 ಜನ ಆಚೀಚೆ ಇದ್ದಾರೆ. ಆಗ ಬರೇ 1 ಒಕ್ಕಲು. ಆಗಿನ ಆನೆಗಳ ಉಪದ್ರವೇನೋ, ಅದಕ್ಕಾಗಿ ಸುತ್ತಲೂ ಕಣಿಯನ್ನು ಹೊಡೆದು ಕೋಟೆಯಂತ ಆವಾರವನ್ನು ಹಾಕಿಸಿ ಅವರು ಪಟ್ಟ ಕಷ್ಟವೆಷ್ಟೋ. ಅವರ ಮಕ್ಕಳು ಹುಟ್ಟಿದ್ದೇ ಇಲ್ಲಿ. ಅವಕ್ಕೆ ಚಳಿಜ್ವರ ಬರತೊಡಗಿದ ಮೇಲೆ ತಿರುಗಿ ಹಳೆಯ ಮನೆಯ ಕಡೆಗೆ ಹೊರಟು ಹೋದರು. ನಾನು ಅನ್ನುತ್ತೇನೆ, ಇವರ ಸಾಹಸ ಹಠ ಮನುಷ್ಯ ಮಾತ್ರದವರಿಗೆ ಬರಲಾರದು ಎಂದನು. ಗೋಪಾಲಯ್ಯನವರು ಸ್ವಾಭಾವಿಕವಾಗಿ ಆತ್ಮತೃಪ್ತಿಯಿಂದ ತಮ್ಮ ಜೀವನ ಸಂಗರದ ಸಾರ್ಥಕ ಸಾಹಸವನ್ನು ನೆನೆಯುತ್ತಾ ಕುಳಿತಿದ್ದರು. ಅವರ ಕಣ್ಣುಗಳಲ್ಲಿ ತಂಟೆಯ ಮಿಂಚೊಂದು ಮೂಡಿತ್ತು. ಅವೇ ಕಣ್ಣುಗಳು ಎಳೆತನದಲ್ಲಿ ಎಂಥ ದುಡುಕಿನ ಛಲವನ್ನು ಬೀರಿರಬಹುದು ಎಂಬ ಊಹೆ ಬರಬೇಕು. ಆದರೆ ಅವರ ಕಣ್ಣಿನ ಹೊರಕುಡಿಗಳು ಜೀವನದ ಹಿಗ್ಗನ್ನು ಹೇಳುತ್ತಿದ್ದರೆ ಅವುಗಳ ಒಳಕುಡಿಗಳು ಕೈಗೂಡದ ಹಂಬಲವನ್ನೇನೋ ನೆನೆಯುವಂತಿತ್ತು. ಆಗಲೇನಾದರೂ ಸಂಜೆಯಾಗಲು 2 ಗಳಿಗೆಯ ಸಮಯ ಇದ್ದಿರಬಹುದು. ನಾವು ಮಾತಿನಲ್ಲಿ ಮುಳುಗಿದಂತೆ ಎದುರಿನ ಪರ್ವತಾವಳಿ ಕುಮಾರ ಶೇಷ ಶಿಖರಗಳನ್ನು ಬಿಟ್ಟು ಉಳಿದುವು. ಒಂದರ ಮೇಲೊಂದು ನೆರಳನ್ನು ಕೆಡೆದು ಕಪ್ಪಾಗಿದ್ದವು. ಹವೆಯು ಆಗಲೇ ಶೀತಗೊಂಡು ಏರಿನಲ್ಲಿ ತೇಲುತ್ತಿದ್ದ ಮುಗಿಲುಗಳನ್ನು ತಗ್ಗಿ ಗೆಳೆಯುತ್ತಿದ್ದವು. ಸಂಜೆ ಸಮೀಪಿಸಿತೆಂದು ಗೋಪಾಲಯ್ಯನವರು, ನಾರಾಯಣ, ನೀನು ಇವರಿಗೆ ತೋಟವನ್ನು ತೋರಿಸಿಕೊಂಡು ಬಾ
ಎಂದರು. ಗೋಪಾಲಯ್ಯ ನನ್ನ ಜೊತೆಗೆ ಬರಬಹುದಿತ್ತಲ್ಲ ಎಂದು ನನಗೆ ಅನಿಸಿತು. ಇಲ್ಲ, ನನ್ನ ಊಹೆಯೇ ನಿಶ್ಚಯವಿರಬೇಕು. ಗಣೆಯ ಮೇಲೆ ಏರುವ ಡೊಂಬದ ಬಕ್ಕನೇ ಕೆಳಕ್ಕೆ ಉರುಳುವಂತೆ ಎಳೆತನದ ತಮ್ಮ ಸಾಹಸವನ್ನು ನೆನೆದುಕೊಂಡು ಏರಿದಂಥ ಅವರ ಮನಸ್ಸು ಯಾವುದೋ ನೆನಪಿನಿಂದ ನೆಲಕ್ಕೆ ಕುಸಿದಿತ್ತು. ಯಾವುದೆಂದು ಹೇಳಬೇಕೇ? ಅದು ಯಾವುದೆಂದು ನಿಮಗೆ ತಿಳಿದಿದ್ದರೆ ನಿಮ್ಮ ಉತ್ತರ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.